Well, there was something like that of a witness at a wedding. ಅದೇ ರೀತಿಯಾಗಿರುವಂತ ಒಂದು ವಿಷಯವನ್ನ ನಾವು ಮದುವೆ ಸಮಾರಂಭದಲ್ಲಿ ನೋಡ್ತೇವೆ. There was a bride who was called Shankari. ಶಂಕರಿ ಅನ್ನುವಂತ ಮದುಮಗಳು. The groom was called Williams. ವಿಲಿಯಂ ಅಂತ ಹೇಳುವಂತ ಮದುಮಗ. And the pastor was Abdul. ಅಬ್ದುಲ್ ಪಾಸ್ಟರ್ ಆಗಿದ್ರು. Abdul Kalam Azad. ಅಬ್ದುಲ್ ಕಲಾಂ ಆಜಾದ್ ಅಂತ ಹೇಳಿ. Now the person who told us this testimony that was at the wedding. ಈ ಮದುವೆಯಲ್ಲಿ ನಡೆದಿರುವಂತ ಈ ಒಂದು ಘಟನೆ, ಈ ಒಂದು ಸಾಕ್ಷಿಯನ್ನು ಅವರು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇರುವಾಗ he was waiting for the message. ಆ ಸಂದೇಶಕ್ಕಾಗಿ ಅಲ್ಲಿ ಆ ಸಮಯದಲ್ಲಿ ಕಾಯ್ತಾ ಇದ್ರು ಮದುವೆಯಲ್ಲಿ. Seeing what this Muslim pastor would tell. ಈಗ ಈ ಮುಸಲ್ಮಾನ್ ಆಗಿರುವಂತ ಪಾಸ್ಟರ್ ಅವರು ಏನ್ ಹೇಳ್ತಾರೆ ನೋಡೋಣ ಅಂತ ಕೇಳ್ತಾ ಇದ್ರು. But the pastor gave his testimony at the wedding. ಆ ಸಂದರ್ಭದಲ್ಲಿ ಈ ಒಂದು ಮದುವೆ ಸಂದರ್ಭದಲ್ಲಿ ಸಂದೇಶದ ಬದಲಾಗಿ ಅವರು ತಮ್ಮ ಸಾಕ್ಷಿಯನ್ನು ಕೊಡ್ತಾರೆ. Abdul Kalam Azad was studying at Annamalai College in Devakuti, Kotai. ದೇವಕೊಟ್ಟೆ ಅನ್ನುವಂತ ಅಣ್ಣಮಲೈ ಕಾಲೇಜ್ ನಲ್ಲಿ ಅಬ್ದುಲ್ ಅವರಿದ್ರು. He received a Gideon New Testament from a friend of his. ಅವರ ಒಂದು ಸ್ನೇಹಿತರ ಮೂಲಕ ಈ ಗಿದ್ಯನ್ ಬೈಬಲ್ ಅನ್ನು ಅವರು ಪಡೆದುಕೊಂಡ್ರು. Who was studying in another college. ಆ ಒಂದು ವ್ಯಕ್ತಿ ಕೊಟ್ಟಿರುವಂತ ವ್ಯಕ್ತಿ ಇನ್ನೊಂದು ಕಾಲೇಜ್ ನಲ್ಲಿ ಕಲಿತಾ ಇರುವಂತ ವಿದ್ಯಾರ್ಥಿ. This friend of his got this New Testament from the Gideon camp in Karaikudi. ಕಲೈಕುಡಿ ಅಂತ ಹೇಳುವಂತ ಗಿದ್ಯನ್ ಕ್ಯಾಂಪ್ ನಲ್ಲಿ ಈ ಒಂದು ಸ್ನೇಹಿತನಿಗೆ ಈ ಪುಸ್ತಕ ದೊರೆತಿತ್ತು ಬೈಬಲ್. And he gave it to Abdul, his friend. ಆತನ ಸ್ನೇಹಿತನಾಗಿರುವಂತ ಅಬ್ದುಲ್ಗೆ ಆತನು ಹೋಗಿ ಈ ಒಂದು ಬೈಬಲ್ ಅನ್ನ ಕೊಡ್ತಾನೆ. It was the New Testament like this. ಈ ರೀತಿಯಾಗಿರುವಂತ ಹೊಸ ಒಡಂಬಡಿಕೆ ಅದಾಗಿತ್ತು. That answered many of Abdul's questions regarding God. ದೇವರ ಬಗ್ಗೆ ಇರುವಂತ ಎಲ್ಲಾ ಪ್ರಶ್ನೆಗಳಿಗೆ ಅಬ್ದುಲ್ಗೆ ಏನಿದ್ವಲ್ಲ ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಅದನ್ನ ಇದರ ಪುಸ್ತಕದ ಮೂಲಕ ಆತನು ಪಡೆದುಕೊಂಡ. He gave his life to our Lord Jesus. ಆ ವಿಷಯವನ್ನ ತಿಳಿದ ನಂತರ ಆತನು ತನ್ನ ಜೀವಿತವನ್ನ ಪೂರ್ತಿಯಾಗಿ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟನು. Hallelujah. Hallelujah. He passed out from college. ಅವರು ಆ ಒಂದು ಕಾಲೇಜ್ ನಿಂದ ಪಾಸ್ ಆಗಿ ಹೋದ್ರು. His father came one day and he gave him an appointment letter from the SBI. SBI ಮೂಲಕವಾಗಿ ಬಂದಿರುವಂತ ಜಾಬ್ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಅವರ ತಂದೆ ತಂದುಕೊಂಡು ಆತನ ಕೈಯಲ್ಲಿ ಕೊಡ್ತಾರೆ. For a posting in Madurai. ಮಧುರೈನಲ್ಲಿ ನಿನಗೆ ಪೋಸ್ಟಿಂಗ್ ಆಗಿದೆ, ನೀನು ಅಲ್ಲಿ ಹೋಗಿ ಜಾಬ್ಗೆ ಸೆಲೆಕ್ಟ್ ಆಗಿದ್ದೀಯಾ ಅಂತ ಹೇಳಿ. He said he'll only give him this appointment order if he renounced his faith in Jesus Christ. ಆತನು ಆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಆತನು ತನ್ನ ಒಂದು ನಂಬಿಕೆ ಏನು ನಂಬ್ತಾ ಇದ್ದಾನೆ ಎಂಬುದನ್ನು ಆತನು ತಿಳಿಸ್ತಾನೆ. But Abdul refused. ಆದ್ರೆ ಅಬ್ದುಲ್ಲನು ಅದನ್ನ ತಿರಸ್ಕರಿಸ್ತಾನೆ. His father tore up the Bible and stamped on it. ಆ ಸಂದರ್ಭದಲ್ಲಿ ಆತನ ತಂದೆ ಅಬ್ದುಲ್ಲಿನ ತಂದೆ ಈ ಒಂದು ಬೈಬಲ್ ಅನ್ನ ತೆಗೆದುಕೊಂಡು ಹರಿದು ತನ್ನ ಕಾಲಿನಲ್ಲಿ ಇಟ್ಟು ಅದನ್ನು ತುಳಿತಾನೆ. He was very angry with Abdul. ಬಹಳ ಸಿಟ್ಟುಕೊಂಡ್ಬಿಟ್ಟಿರ್ತಾನೆ ಅಬ್ದುಲ್ ಮೇಲೆ. Abdul calmly picked up the Bible. ಅಬ್ದುಲ್ಲನು ಬಹಳ ಶಾಂತವಾಗಿ ಬಿದ್ದಂತ ಬೈಬಲ್ ಅನ್ನ ತೆಗೆದುಕೊಳ್ತಾನೆ and left home. ಮನೆಗೆ ಹೋಗ್ಬಿಡ್ತಾನೆ. With very little possessions. ಬಹಳ ಚಿಕ್ಕದಾಗಿರುವಂತ ಅವನಿಗೆ ಸಿಕ್ಕಿರುವಂತ ವಿಷಯದಿಂದಲೇ ಆತನ ಮನೆಗೆ ಹೋಗ್ಬಿಡ್ತಾನೆ. With the help of his Christian friends he went to Bible college. ಆತನು ತನ್ನ ಕ್ರೈಸ್ತಿಯ ಸಹೋದರರ ಸಹಾಯದಿಂದ ಒಂದು ಬೈಬಲ್ ಕಾಲೇಜ್ಗೆ ಹೋಗ್ತಾನೆ ಅಬ್ದುಲ್. Now he ministers among the Muslims. ಮುಸಲ್ಮಾನ್ ಜನಾಂಗದ ಮಧ್ಯದಲ್ಲಿ ಆತನು ಈಗ ಸೇವೆ ಸಲ್ಲಿಸ್ತಾ ಇದ್ದಾನೆ. His entire family is in Jesus Christ. ಈಗ ಇಡೀ ಕುಟುಂಬವೇ ಕ್ರಿಸ್ತನನ್ನ ನಂಬುವಂತ ಕುಟುಂಬ ಈಗ ಆಗಿದೆ. Including his father who stamped on the Bible. ಯಾರು ಹರಿದಿದ್ರು ಆ ತಂದೆನೂ ಸಹ ಯೇಸುವನ್ನ ನಂಬ್ತಾ ಇದ್ದಾರೆ ಈಗ. Only God and his word can do that. ಇದನ್ನ ದೇವರ ಮಾತ್ರ ಇದನ್ನ ಮಾಡ್ಲಿಕ್ಕೆ ಸಾಧ್ಯ. One New Testament given by the Karaikudi camp. ಕಾರಿಕುಡಿ ಕ್ಯಾಂಪ್ ನಲ್ಲಿ ಒಂದೇ ಒಂದು ಹೊಸ ಒಡಂಬಡಿಕೆಯನ್ನು ಕೊಟ್ಟಿರುವ ನಿಮಿತ್ತ ಈ ಕೆಲ ಸಂಗತಿ ಆಯ್ತ್ರಿ. Are leading many people from the Muslim faith to Christ. ಈ ರೀತಿಯಾಗಿರುವಂತ ಅನೇಕ ಜನರನ್ನ ಕ್ರಿಸ್ತನ ಬಳಿಗೆ ನಡೆಸಲಿಕ್ಕೆ ಇದು ಸಹಾಯ ಆಗ್ತಾ ಇದೆ ಈ ದಿನಗಳಲ್ಲಿ. Thanks to this just new Gideon Testament we have a great testimony for Christ. ಈ ಒಂದು ಚಿಕ್ಕದಾಗಿರುವಂತ ಹೊಸ ಒಡಂಬಡಿಕೆಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಈ ಚಿಕ್ಕ ಪುಸ್ತಕ ಅನೇಕರ ಜೀವಿತಗಳನ್ನ ಬದಲಾಯಿಸಿದೆ. We Gideons, ನಾವು ಗಿದ್ಯನ್ಸ್ ಅಂತ ಹೇಳಿ ನಾವು born again businessmen and professionals. ನಾವು ಈ ಗಿದ್ಯನ್ಸ್ ಮಿನಿಸ್ಟ್ರಿ ಅಂತ ಹೇಳುವಾಗ ನಾವು ಯೇಸು ಸ್ವಾಮಿಯನ್ನ ನಂಬಿ ನಮ್ಮ ಬಿಸ್ನೆಸ್ ಗಳನ್ನ ಸೇವೆಗಳನ್ನ ಮಾಡ್ತಾ ಈ ಸೇವೆಯಲ್ಲಿ ತೊಡಗಿಕೊಳ್ಳುವಂತ ಜನರು ನಾವು. We are united with one purpose, winning men, women, boys and girls to the Lord Jesus Christ. ನಮ್ಮ ಎಲ್ಲರ ಉದ್ದೇಶ, ನಮ್ಮ ಈ ಸಂಸ್ಥೆಯ ಉದ್ದೇಶ, ನಾವೆಲ್ಲರೂ ಈ ಸೇವೆಯಲ್ಲಿ ತೊಡಗಿಕೊಂಡಿರುವ ಉದ್ದೇಶ ಅನೇಕರಿಗೆ ಕ್ರಿಸ್ತನ ಒಂದು ಸುವಾರ್ತೆ ಸಾರೋದ್ರ ಮೂಲಕ ಅವರಿಗೆ ಹಂಚುವಂತದ್ದು. We are all members of a local church just like you all are. ನಿಮ್ಮ ಹಾಗೆಯೇ ನಾವು ಸಹ ನಾವಿರುವಂತ ಸ್ಥಳಗಳಲ್ಲಿ ಸಭೆಯ ಸ್ಥಳೀಯ ಸದಸ್ಯರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇವೆ. I worship at El Bethel International. ಎಲ್ ಬೆಥೆಲ್ ಇಂಟರ್ನ್ಯಾಷನಲ್ ಅನ್ನುವಂತ ಸಭೆಯಲ್ಲಿ ನಾನು ಆರಾಧನೆಗಾಗಿ ಪ್ರತಿ ಭಾನುವಾರ ಹೋಗ್ತೇನೆ.
We are present, our members are present in 201 countries all over the world, more than the United Nations. 201 ದೇಶಗಳಲ್ಲಿ ಎಲ್ಲ ಕಡೆ ಈ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ. We print Bible in 107 languages. 107 ಭಾಷೆಗಳಲ್ಲಿ ಬೈಬಲ್ ಗಳನ್ನ ನಾವು ಪ್ರಿಂಟ್ ಮಾಡಿದ್ದೇವೆ. Out of which 23 are in Indian languages. ಆ 107ಗಳಲ್ಲಿ 23 ಭಾಷೆಗಳು ನಮ್ಮ ಭಾರತದ ಭಾಷೆಗಳಾಗಿ ಮುದ್ರಣಗೊಂಡಿವೆ, including our very own Kannada. ನಮ್ಮ ಕನ್ನಡ ಭಾಷೆಯನ್ನು ಹಿಡಿದು ಸಹ ಅದರಲ್ಲಿ. The last one to be printed was in Konkani, which we are distributing in Goa. ಕಳೆದ ಸಾರಿ ನಾವು ಕೊನೆ ಭಾರತದ ಭಾಷೆಯಲ್ಲಿ ಭಾಷಾಂತರಿಸಿದ ಪುಸ್ತಕ ಅಂದ್ರೆ ಕೊಂಕಣಿ, ಅದನ್ನ ಗೋವಾನಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದೆವು. Last year, we distributed 9.64 crores New Testaments and Bibles all over the world. ನಾವು ವಿಶ್ವದಲ್ಲಿಯೇ ಎಲ್ಲ ಕಡೆ ಕಳೆದ ವರ್ಷ 9.64 ಕೋಟಿಗಳಷ್ಟು ಪುಸ್ತಕಗಳನ್ನ ಹೊಸ ಒಡಂಬಡಿಕೆಯನ್ನು ಹಂಚಿದ್ದೇವೆ. 1.64 crores in India. ನಾವು ಭಾರತದಲ್ಲಿಯೇ 1.64 ಕೋಟಿಯಷ್ಟು ಈ ಹೊಸ ಒಡಂಬಡಿಕೆಯನ್ನ ನಾವು ಭಾರತದಲ್ಲಿ ಮಾತ್ರ ಹಂಚಿದ್ದೇವೆ. 700,000 in Karnataka. ಕರ್ನಾಟಕದಲ್ಲಿಯೇ 7,000 ಲಕ್ಷದಷ್ಟು ನಾವು ಹಂಚಿದ್ದೇವೆ. Almost 4 lakhs in Bangalore. ಬೆಂಗಳೂರಿನಲ್ಲಿ 4 ಲಕ್ಷದಷ್ಟು ಬೈಬಲ್ ಗಳನ್ನ ನಾವು ಹಂಚಿದ್ದೇವೆ. Last 2 weeks we distributed 1,500 Bibles for Children's Day in Hubli. ಹುಬ್ಳಿಯಲ್ಲಿ 1,500 ಒಂದು ಬೈಬಲ್ ಗಳನ್ನ ಈ ಮಕ್ಕಳ ದಿನಾಚರಣೆ ದಿನದಂದು ನಾವು ಹಂಚಿದ್ದೇವೆ. So we distribute Bibles and this costs money. We have our scripture fund all over the world, which is $105 million. ಇಲ್ಲಿ ನಾವು ಈ ಒಂದು ಪುಸ್ತಕಗಳನ್ನು ಹಂಚ್ತೇವೆ, ಆದ್ರೆ ಈ ಒಂದು ಪುಸ್ತಕದ ಮುದ್ರಣಕ್ಕೆ ಹಣಕಾಸಿನ ಅವಶ್ಯಕತೆ ಇರ್ತದೆ. ಇದಕ್ಕಾಗಿ ನಾವು ಹಣಗಳನ್ನ ಕೊಡಿಸ್ತಾ ಇರ್ತೇವೆ. In India it is 12.28 crores. ನಮಗೆ ಭಾರತದಲ್ಲಿ 12.28 ಕೋಟಿ ಅಷ್ಟು ಹಣದ ಅವಶ್ಯಕತೆ ಈ ಒಂದು ವಿಷಯಕ್ಕೆ. In Karnataka 1.5 crores. ಕರ್ನಾಟಕದಲ್ಲಿ 1.5 ಕೋಟಿ ಅಷ್ಟು ಹಣದ ಅವಶ್ಯಕತೆ. And this year we wish to raise 2 crores for printing of Bibles in India. ಆದ್ರೆ ಈ ವರ್ಷ ನಮ್ಮ ಒಂದು ಅಭಿಲಾಷೆ 2 ಕೋಟಿಯಷ್ಟು ಹಣವನ್ನ ನಾವು ಸಂಗ್ರಹಿಸಿ ಅದರ ನಿಮಿತ್ತ ಈ ಬೈಬಲ್ ಗಳ ಮುದ್ರಣವನ್ನ ಮಾಡ್ಬೇಕಂತ ಹೇಳಿ. In Karnataka, Goa. ಕರ್ನಾಟಕದಲ್ಲಿ ಮಾತ್ರ ಈ ರೀತಿ ಮಾಡ್ಬೇಕಂತ ಹೇಳಿ. With help from churches like yours. ಈ ರೀತಿಯಾಗಿರುವಂತ ಸಭೆಯಲ್ಲಿರುವಂತ ನಿಮ್ಮ ಸಹಾಯದ ನಿಮಿತ್ತ ಈ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. We place these Bibles in schools, colleges, nursing homes, armed forces and hospitals and hotels. ನಾವು ಈ ಒಂದು ಬೈಬಲ್ ಗಳನ್ನ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ, ಪೊಲೀಸ್ ಸ್ಟೇಷನ್ಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ನಾವೆಲ್ಲ ಇಡ್ತೇವೆ ಇದನ್ನ. This white Bible in hospitals and nursing homes. ಈ ಬೆಳೆದಾಗಿರುವಂತ ಬೈಬಲ್ ಅನ್ನ ನಾವು ಹಾಸ್ಪಿಟಲ್ಗಳಲ್ಲಿ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. White coat doctors, so white Bible. ವೈಟ್ ಅನ್ನ ಅವ್ರು ಹಾಕೊಳ್ತಾರಲ್ರಿ ಡಾಕ್ಟರ್, ಅದಕ್ಕಾಗಿ ವೈಟ್ ಬೈಬಲ್. This is distributed by our wives. ಇದು ನಮ್ಮ ಹೆಂಡತಿಯರು ಹೋಗಿ ಅಲ್ಲಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. What does this look like? ಇದನ್ನ ನೋಡಿದ್ರೆ ಹೇಗೆ ಅನಿಸ್ತದ್ರಿ ಕಲರ್? Army uniform. So we distribute this to the army forces. We distribute it to the fire stations and police stations. ಈ ಒಂದು ಚಿತ್ರ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇದೆ. ಡಿಸೈನ್ ನೋಡಿದ್ರೆ ಆರ್ಮಿಗಳಲ್ಲಿ ಇರುವಂತ ಜನರಿಗಾಗಿ, ಅಲ್ಲಿರುವಂತ ಜನರು ಪೊಲೀಸ್ದವ್ರಿಗಾಗಿ ನಾವು ಅದನ್ನ ಕೊಡ್ತೇವೆ. How many of you all received this in school? ಇದನ್ನ ಈ ರೀತಿ ಬೈಬಲ್ ಎಷ್ಟು ಜನರು ಸ್ಕೂಲ್ಗಳಲ್ಲಿ ಸಿಕ್ಕಿದೆಯಾ? ಸ್ಕೂಲ್ಗಳಲ್ಲಿ ಈ ಬೈಬಲ್. So we distribute this in schools and colleges and ಇಂತ ಬೈಬಲ್, ಈ ಬೈಬಲ್ ಅನ್ನ ನಾವು ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. This whole Bible, if people who travel will have found it in the hotels. ಈ ಪೂರ್ತಿ ಆಗಿರುವಂತ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಕೂಡಿರುವಂತ ಪೂರ್ತಿ ಪುಸ್ತಕ ಹೋಟೆಲ್ಗಳಲ್ಲಿಯೂ ಸಹ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದ್ರ ಮೂಲಕ ಅನೇಕರಿಗೆ ಸಿಗುವಂತೆ ಸಾಧ್ಯ ಮಾಡಿದ್ದೇವೆ. You know, I would have been dead. ನಾನು ಸತ್ತು ಹೋಗ್ತಾ ಇದ್ದೆ. This is what Elizabeth testified to us. ಈ ರೀತಿ ಒಬ್ಬ ಎಲಿಜಬೆತ್ ಅಂತ ಹೇಳುವಂತ ಒಬ್ಬ ಸ್ತ್ರೀ ಈ ರೀತಿಯಾಗಿ ಸಾಕ್ಷೀಕರಿಸ್ತಾಳೆ. She was a nurse in Texas, USA. USA ನಲ್ಲಿ ಅವಳು ನರ್ಸಿಂಗ್ ಕೆಲಸವನ್ನ ಮಾಡ್ತಾ ಇದ್ಲು. She was in total despair. ಬಹಳ ಗಂಭೀರ ಪರಿಸ್ಥಿತಿಯಲ್ಲಿ ಅವಳಿದ್ಲು. So she wrote 3 suicide notes. ಅವಳು ಆ ಸಂದರ್ಭದಲ್ಲಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಒಂದು ಲೆಟರ್ ಅನ್ನ ಬರೀತಾಳೆ. One to the doctor, ಒಂದು ಡಾಕ್ಟರ್ಗೆ, one to the police, ಒಬ್ಬ ಪೊಲೀಸರಿಗೆನೂ ಸಹ ಲೆಟರ್ ಬರೀತಾಳೆ, and one for the whoever found her body. ಅವಳ ಒಂದು ಸತ್ತ ದೇಹ ಯಾರಿಗೆ ಸಿಗ್ತದಲ್ಲ ಅವ್ರಿಗೂ ಸಹ ಆ ಲೆಟರ್ ನಲ್ಲಿ ಬರೆದಿಟ್ಟಿರ್ತಾಳೆ. She took a gun and loaded it. ಆ ಗನ್ ಅನ್ನ ತೆಗೆದುಕೊಂಡು ಅದನ್ನ ಲೋಡ್ ಮಾಡ್ತಾಳೆ, put it in her mouth, ಬಾಯಲ್ಲಿ ಇಟ್ಕೊಳ್ತಾಳೆ. But she saw this white book with golden letters shining through the corner of her eyes. ಆದ್ರೆ ಅವಳು ತಕ್ಷಣವೇ ಅವಳ ಒಂದು ಕಣ್ಣು ಮೂಲೆಯಲ್ಲಿ ಇರುವಂತ ಈ ಒಂದು ಬಿಳಿ ಬಣ್ಣದ ಒಂದು ಬುಕ್ ಅನ್ನ ಅವಳ ಕಣ್ಣುಗಳು ಕಾಣ್ತವೆ. which one of our faithful wives had distributed.
ಒಂದು ನಂಬಿಗಸ್ತರಾಗಿರುವಂತ ನಮ್ಮ ಹೆಂಡತಿಯರು ಹೋಗಿ ಕೊಟ್ಟಿರುವಂತ ಈ ಪುಸ್ತಕಗಳು ಆ ಸ್ಥಳದಲ್ಲಿ ಸಿಗ್ತದೆ ಅವಳಿಗೆ. She wondered if she could find the answers there. ಅವಳು ಇದನ್ನ ತೆಗೆದು ಇದರಲ್ಲಿ ಏನಾದ್ರೂ ಉತ್ತರ ಸಿಗ್ತದ ಅಂತ ನೋಡಿದ್ಲು. And she did. ಅವಳು ಮಾಡಿದ್ಲು ಹಾಗೆ. She did give her life to Christ. ಆ ಸಂದರ್ಭದಲ್ಲಿ ಇದನ್ನು ಓದಿದ್ಲು, ಅದರಲ್ಲಿ ಕ್ರಿಸ್ತನನ್ನು ತೆಗೆದುಕೊಂಡ್ಲು, ಅದರ ನಿಮಿತ್ತ ತನ್ನ ಜೀವಿತವನ್ನು ಒಪ್ಪಿಸಿಕೊಟ್ಲು. All because of a medical testament that was given in her hospital. ಎಲ್ಲ ಒಂದು ಹಾಸ್ಪಿಟಲ್ ಗಳಲ್ಲಿ ಈ ರೀತಿ ಬೈಬಲ್ ಅನ್ನು ಇಡುವ ನಿಮಿತ್ತ ಜೀವ ಉಳಿದಿರುವಂತ ಘಟನೆಗಳು ಸಹ ಉಂಟು. Brothers, sisters, why do we do this? Why? Because we firmly believe in the promise of God. ಪ್ರಿಯ ಸಹೋದರ ಸಹೋದರಿಯರೇ, ಯಾಕೆ ನಾವು ಈ ರೀತಿಯಾಗಿ ಮಾಡ್ತೇವೆ? ಯಾಕಂದ್ರೆ ದೇವರ ವಾಗ್ದಾನವನ್ನ ನಾವು ನಂಬ್ತೇವೆ. Isaiah 55:11. ಯೆಶಾಯನ ಪುಸ್ತಕ 55:11 ಏನ್ ಹೇಳುತ್ತದೆ? So shall my word be that goes out of my mouth. It shall not return to me empty, but shall accomplish that which I purpose and shall succeed in the thing for which I sent it. ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನ ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನ ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ. My friends, ಪ್ರಿಯ ಸ್ನೇಹಿತರೆ, if you are convinced that these Bibles which we distribute will save the Muslim community like Abdul and will save nurses like Elizabeth, then, and if I placed it on your heart to pray for this ministry while we distribute in hostile environments, then more than 70% of my job is done. ಇಲ್ಲಿ ಪ್ರಿಯ ಸ್ನೇಹಿತರೆ, ಈ ಒಂದು ಪುಸ್ತಕ ಬೈಬಲ್ಗಳ ಮೂಲಕವಾಗಿ ಅಬ್ದುಲ್ ಅಂತ ವ್ಯಕ್ತಿಯನ್ನ, ಇಲ್ಲಿ ಎಲಿಜಬೆತ್ ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಳ್ಳುವಂತ ವ್ಯಕ್ತಿಯನ್ನ ರಕ್ಷಿಸುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ನಿಮಗೆ ಅರಿವು ಹುಟ್ಟಿ ಅದನ್ನ ಖಚಿತಪಡಿಸಿಕೊಳ್ಳುವ ಪಕ್ಷದಲ್ಲಿ ನೀವು ನಮಗಾಗಿ ಪ್ರಾರ್ಥಿಸ್ರಿ. ಈ ಒಂದು ಸೇವೆಗಾಗಿ ಇದನ್ನ ನಾವು ಇನ್ನು ಹೆಚ್ಚು ಮಾಡುವುದಕ್ಕಾಗುವಂತೆ. ಹಾಗೆ ಮಾಡಿದ್ದಲ್ಲಿ ನಾನು ಇಲ್ಲಿ ಬಂದ ಉದ್ದೇಶ ಸಾಧಕವಾಗ್ತದೆ. Are you fired up to join the ministry? ಈ ಸೇವೆಯಲ್ಲಿ ನೀವು ಸಹ ಭಾಗಿಯಾಗಲು ಬಯಸ್ತೀರಾ? If you are a born again businessman or professional, you can join this ministry and participate with us in the building the kingdom. ನೀವು ವಿಶ್ವಾಸಿಯಾಗಿ ಕ್ರಿಸ್ತನನ್ನು ಅಂಗೀಕರಿಸಿ ನಡೀತಾ ಒಂದು ಬಿಸ್ನೆಸ್ ಅನ್ನು ಮಾಡ್ತಾ ಇರುವ ಪಕ್ಷದಲ್ಲಿ ದಯಮಾಡಿ ನಮ್ಮ ಸೇವೆಯಲ್ಲಿ ಬಂದು ನಮ್ಮೊಟ್ಟಿಗೆ ಭಾಗಿಯಾಗಬೇಕಾಗಿ ನಾನು ಕೇಳ್ಕೊಂತೇನೆ. If God has placed it on your heart to provide for this ministry, this Bible costs 35 rupees. ದೇವರು ನಿಮ್ಮ ಹೃದಯದಲ್ಲಿ ಈ ಸೇವೆಗಾಗಿ ಸಹಾಯ ಮಾಡಬೇಕನ್ನುವಂತ ಭಾರವನ್ನ ಕೊಡುವುದಾಗಿದ್ದಲ್ಲಿ ಈ ಪ್ರತಿಯೊಂದು ಪುಸ್ತಕವನ್ನ ಪ್ರಿಂಟ್ ಮಾಡುವುದಕ್ಕಾಗಿ 35 ರೂಪಾಯಿ ಖರ್ಚು ವೆಚ್ಚ ಆಗ್ತದೆ. 100 Bibles will cost 3,500 rupees. 100 ಬೈಬಲ್ ಮುದ್ರಣ ಮಾಡುವುದಕ್ಕಾಗಿ 3,500 ರೂಪಾಯಿ ವೆಚ್ಚ ಇದಕ್ಕೆ ಆಗ್ತದೆ. If you wish to give one Bible a day, ಪ್ರತಿ ದಿನಕ್ಕೆ ಒಬ್ಬರಿಗೆ ಒಂದು ಬೈಬಲ್ ಅನ್ನ ಕೊಡ್ತೇನೆ ಅನ್ನುವಂತ ಲೆಕ್ಕದಲ್ಲಿ ನೀವು ಹೇಳುವುದಾಗಿದ್ದಲ್ಲಿಯೂ you can give monthly 1,000 rupees. ಪ್ರತಿ ತಿಂಗಳ 1,000 ರೂಪಾಯಿ ನೀವು ಕೊಟ್ಟರು ಆ ರೀತಿಯಾಗಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. which we can set it up, which will directly deduct your account. ಅದನ್ನ ನಾವು ಈ ರೀತಿಯಾಗಿ ಸೆಟ್ ಮಾಡ್ತೇವೆ. ನೀವು ಪ್ರತಿ ತಿಂಗಳು ಈ ರೀತಿಯಾಗಿರುವಂತಹ ಹಣವನ್ನ ನೀವು ನಿಮ್ಮ ಅಕೌಂಟ್ ನಲ್ಲಿ ಕಟ್ ಆಗಿ ನಮ್ಮ ಅಕೌಂಟ್ ಗೆ ಸೇರುವಂತ ರೀತಿಯೊಳಗೆ ಸೆಟ್ ಮಾಡಬಹುದು. Who knows, there may be Abduls and Elizabeth that will come from what you are doing for the ministry. ಯಾರಿಗೆ ಗೊತ್ತ್ರಿ, ಈ ರೀತಿ ಅಬ್ದುಲ್ ಇರ್ಬೋದು, ಎಲಿಜಬೆತ್ ಇರ್ಬೋದು, ನಾವು ಮಾಡುವಂತ ಸೇವೆಯಲ್ಲಿ ನಿಮಿತ್ತ ಆಶೀರ್ವಾದ ಹೊಂದಿ ರಕ್ಷಿಸಲ್ಪಟ್ಟಿರುವಂತ ಸಾಧ್ಯತೆ ಆಗ್ಬೋದು. I'm so thankful for this church that has given us this opportunity to talk about the Gideon ministry. ನಾನು ನಿಜವಾಗ್ಲೂ ಧನ್ಯವಾದ ಸಲ್ಲಿಸಲು, ಕೃತಜ್ಞತೆ ಸಲ್ಲಿಸಲು ಬಯಸ್ತೇನೆ. ಈ ಸಭೆ ಸೇವಕರು ನಮಗೆ ಈ ರೀತಿಯಾಗಿರುವಂತ ದೇವರ ವಾಕ್ಯವನ್ನು ಹಂಚುವಂತ ಗಿದ್ಯೋನ್ ಮಿನಿಸ್ಟ್ರಿಗೆ ಹಂಚಿಕೊಳ್ಳುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. I thank the pastors and the elders, and I thank you, my brothers and sisters. ಇಲ್ಲಿ ಸಭೆಯಲ್ಲಿರುವಂತ ಸಭಾಪಾಲಕರಿಗೂ ಹಿರಿಯರಿಗೂ ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದ ಸಲ್ಲಿಸ್ತೇನೆ. We have seen the power in the word of God. ನಾವು ದೇವರ ವಾಕ್ಯದಲ್ಲಿ ಶಕ್ತಿಯನ್ನ ನೋಡಿದ್ದೇವೆ. It has the power to change your lives in whatever situation you are in. ನೀವು ಯಾವುದೇ ಪರಿಸ್ಥಿತಿಯಲ್ಲಿರ್ರಿ, ನಿಮ್ಮ ಜೀವಿತಗಳನ್ನು ಬದಲಾಯಿಸುವಂತ ಶಕ್ತಿ ದೇವರ ವಾಕ್ಯಕ್ಕಿದೆ. And what better way for our meditation today is than to study the power of the word of God. ನಾವು ಇನ್ನು ಉತ್ತಮವಾಗಿ ಹೇಗೆ ಅಧ್ಯಯನ ಮಾಡೋದ್ರ ಮೂಲಕ ದೇವರ ವಾಕ್ಯದಲ್ಲಿರುವಂತಹ ಶಕ್ತಿಯನ್ನು ಅನುಭವಿಸಲಿಕ್ಕೆ ಸಾಧ್ಯ ಅನ್ನೋದನ್ನ ವಾಕ್ಯದ ಮೂಲಕ ಗಮನಿಸಿ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಇದನ್ನ brothers, we can read Psalm 119 verses 25 to 32. ಈ ಸಮಯದಲ್ಲಿ ಸಹೋದರರೇ, ನಾವು ದೇವರ ವಾಕ್ಯವನ್ನ 119ನೇ ಒಂದು ಕೀರ್ತನೆ
25ರಿಂದ 32 ವಚನಗಳನ್ನ ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ನನ್ನ ಪ್ರಾಣವು ಧೂಳಿನಲ್ಲಿ ಸೇರಿ ಹೋಗುತ್ತದೆ, ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನ ಉಜ್ಜೀವಿಸ ಮಾಡು. ನನ್ನ ಯಾತ್ರಾನುಭವವನ್ನ ನಿನಗೆ ಹೇಳಿಕೊಂಡಾಗ ನನಗೆ ಸದುತ್ತರವನ್ನ ದಯಪಾಲಿಸಿದಿ. ನಿನ್ನ ನಿಬಂಧನೆಗಳನ್ನ ನನಗೆ ಉಪದೇಶಿಸು, ನಿನ್ನ ನೇಮಗಳ ದಾರಿಯನ್ನ ತಿಳಿಯಪಡಿಸು. ಆಗ ನಿನ್ನ ಅದ್ಭುತ ಕೃತ್ಯಗಳನ್ನ ಧ್ಯಾನಿಸುವೆನು. ಮನೋವ್ಯತೆಯಿಂದ ಕಣ್ಣೀರು ಸುರಿಸುತ್ತೇನೆ. ನಿನ್ನ ವಾಗ್ದಾನವನುಸಾರವಾಗಿ ನನ್ನನ್ನ ಬಲಪಡಿಸು. ಮಿಥ್ಯಾ ಮಾರ್ಗವನ್ನ ನನಗೆ ದೂರ ಮಾಡು. ನಿನ್ನ ಧರ್ಮಶಾಸ್ತ್ರವನ್ನ ನನಗೆ ಅನುಗ್ರಹಿಸು. ಭಕ್ತಿ ಮಾರ್ಗವನ್ನ ಆರಿಸಿಕೊಂಡಿದ್ದೇನೆ, ನಿನ್ನ ವಿಧಿಗಳನ್ನ ಮುಂದೆಯೇ ಇಟ್ಟುಕೊಂಡಿದ್ದೇನೆ. ನಾನು ನಿನ್ನ ಕಟ್ಟಳೆಗಳನ್ನ ಅಪ್ಪಿಕೊಂಡಿದ್ದೇನೆ. ಯೆಹೋವನೇ, ನನಗೆ ಆಶಾಭಂಗ ಪಡಿಸಬೇಡ. ನೀನು ನನ್ನ ಅಂತರಾತ್ಮವನ್ನ ಬಿಡುಗಡೆ ಮಾಡು. ಆಗ ಆಸಕ್ತಿಯಿಂದ ನಿನ್ನ ಆಜ್ಞಾ ಮಾರ್ಗವನ್ನ ಅನುಸರಿಸುವೆನು. ಲಿವಿಂಗ್ ಡೆಡ್ ಆರ್ ಡೆಡ್ ಲಿವಿಂಗ್, ಜೀವಿಸ್ತಾ ಸತ್ತಿರುವಂತದ್ದು, ಸತ್ತು ಜೀವಿಸ್ತಾ ಇರುವಂತದ್ದು. That is the difference between kingdom subjects and people of the world. ಲೋಕದ ಜನರಿಗೂ ದೇವರ ರಾಜ್ಯದ ಜನರಿಗಿರುವಂತ ವ್ಯತ್ಯಾಸ ಇದೆ ರೀ. Not many people know that I came to the Lord on a Bible similar to that of the Gideons. ಇದೇ ರೀತಿ ಆಗಿರುವಂತ ಘಟನೆ ನಿಮಿತ್ತ, ಬೈಬಲ್ ಸಿಕ್ಕಿರುವ ನಿಮಿತ್ತ ಕ್ರಿಸ್ತನನ್ನ ನಂಬಿಕೊಂಡಿರುವಂತ ಪರಿಸ್ಥಿತಿ ನಂದು ಸಹ. You can see it's all patched up and torn. It cannot be read anymore. ಈಗ ಓದ್ಲಿಕ್ಕೂ ಆಗ್ಲಿಕ್ಕಿರುವಂತ ಆಗದೇ ಇರುವಂತ ಪರಿಸ್ಥಿತಿಯಲ್ಲಿ ಬೈಬಲ್, ಚಿಕ್ಕ ಬೈಬಲ್ ಇದೆ, ನೀವು ನೋಡ್ತಾ ಇರ್ಬೋದು. When I came to the Lord, ನಾನು ಯಾವಾಗ ಕ್ರಿಸ್ತನನ್ನ ನಂಬಿಕೊಂಡು ಆತನ ಬಳಿಗೆ ಬಂದಿದ್ದೇನೋ, heaven and hell became real to me. ಆ ಸಂದರ್ಭದಲ್ಲಿ ಈ ಒಂದು ಪರಲೋಕ ನರಕ ಅದು ಸತ್ಯವಾಗಿ ನನಗೆ ಕಾಣಿಸ್ತಾ ಇತ್ತು. I was terrified. ಅಂತ ಸಂದರ್ಭ ಬಹಳ ಭಯದಲ್ಲಿದ್ದೆ ನಾನು. I could see sin everywhere. ಪ್ರತಿ ಕಡೆ ನೋಡುವಾಗ ಪಾಪವು ನನ್ನ ಕಣ್ಗಳಿಂದ ನಾನು ನೋಡ್ತಾ ಇದ್ದೆ. I couldn't see television or read the newspapers because I could see a world headed towards. ನಾನು ಟಿವಿಯಲ್ಲಿರ್ಬೋದು, ನ್ಯೂಸ್ ಲೆಟರ್ ಗಳನ್ನು ಓದುವಂತದ್ದಿರ್ಬೋದು, ದಿನಪತ್ರಿಕೆ ಓದುವುದು ಹೋಗ್ಲಿಕ್ಕೆ ಆಗ್ತಾ ಇದ್ದಿಲ್ಲ. ಯಾಕಂದ್ರೆ ಆ ಪಾಪಮಯ ಒಂದು ಸಂಗತಿ ಅಷ್ಟು ಮಟ್ಟಿಗೆ ತುಂಬಿಕೊಂಡು ಹರಿತಾ ಇತ್ತು. Including my family, ನನ್ನ ಕುಟುಂಬವೂ ಸಹ, who were not yet in Christ. ಇನ್ನು ಸಹ ಕ್ರಿಸ್ತನನ್ನು ನಂಬದೇ ಇರುವಂತ ಪರಿಸ್ಥಿತಿ ನನ್ನ ಕುಟುಂಬ ಇತ್ತು. In the midst of all this, my elder daughter, ಈ ಒಂದು ಪರಿಸ್ಥಿತಿಯಲ್ಲಿ ನನ್ನ ದೊಡ್ಡ ಮಗಳು ಕೇಳ್ತಾಳೆ, asked me to buy her a book about a story about a young teenager girl who fell in love with a vampire. ಇಲ್ಲಿ ಒಂದು ನನ್ನ ಮಗಳು ಕೇಳಿದ್ಲು, ಒಂದು ಪುಸ್ತಕ ಕೇಳಿದ್ಲು. ಆ ಪುಸ್ತಕ ಏನಂತಂದ್ರೆ, ಆ ಒಂದು ವ್ಯಾಂಪೈರ್ ಅಂತ ಹೇಳುವಂತ ಆ ಒಂದು ವ್ಯಕ್ತಿಯೊಟ್ಟಿಗೆ ಒಂದು ಹುಡುಗಿಯ ಪ್ರೀತಿಯ ಸಂಬಂಧಪಟ್ಟಂತ ಒಂದು ಪುಸ್ತಕ ಇದೆ. I was upset. ಆ ಒಂದು ಘಟನೆಯ ಕಥೆಯ ಪುಸ್ತಕವನ್ನ ಅವರು ಕೇಳಿದಾಗ, ನನಗೆ ಮಗಳು ಕೇಳಿದಾಗ ನನ್ಗೆ ಬಾಸ್ ಇಟ್ಕೊಂತು. I am new to the Lord, baby in Christ. ಓ, ನಾನು ಈಗ ಕ್ರಿಸ್ತನಲ್ಲಿ ಹೊಸದಾಗಿ ಬಂದಿರುವಂತ ವ್ಯಕ್ತಿ ನಾನೀಗ. And here she wants to read a book that is making vampires normal people. ಓ, ಈ ಒಂದು ದೆವ್ವದಂತಿರುವಂತ ವ್ಯಕ್ತಿಗೂ ಸಾಮಾನ್ಯ ವ್ಯಕ್ತಿಗಿರುವಂತ ಸಂಬಂಧವನ್ನ ಹೋಲಿಸಿ ಆ ಒಂದು ಪ್ರೀತಿ ಕಥೆಗಳನ್ನು ಓದ್ಲಿಕ್ಕೆ ಬಯಸ್ತಾ ಇರುವಂತ ರೀತಿ ಒಳಗೆ ಇದನ್ನ ಬಹಳ ಬೇಸರ ಆಯ್ತು ನಂಗೆ. The world is preoccupied with the living dead. ಇಲ್ಲಿ ಲೋಕವು ಸಂಪೂರ್ಣವಾಗಿ ಜೀವಿಸ್ತಾ ಸತ್ತಿರುವಂತ ಪರಿಸ್ಥಿತಿಯಲ್ಲಿ ಲೋಕ ಬದುಕ್ತಾ ಇದೆ. I don't know how many of you ladies watch television, but I'm telling you, I hear my mother watching television in the background. She says, there's a lot of this thing about this booth, pret and living dead. ಈ ದಿನಗಳಲ್ಲಿ ಬಹಳ, ನನ್ಗೆ ಗೊತ್ತಿಲ್ಲ ಅನೇಕರ ಹೆಣ್ಣು ಮಕ್ಕಳಲ್ಲಿ ಇದ್ದೀರಾ, ಟಿವಿಗಳನ್ನ ನೀವು ಎಷ್ಟು ನೋಡ್ತಾ ಇದ್ದೀರಾ, ಆದ್ರೆ ಅನೇಕ ನನ್ನ ತಾಯಿ ಮನೆಯಲ್ಲಿದ್ದಾಗ ನೋಡುವಂತ ಸಂದರ್ಭದಲ್ಲಿ ಈಗ ಭೂತ, ಪ್ರೇತ, ಪಿಚಾಚಿಗಳ ಸಂಬಂಧಪಟ್ಟಂತ ಅನೇಕ ಘಟನೆಗಳು, ಸ್ಟೋರಿಗಳನ್ನ ನಾವು ನೋಡ್ತೇವೆ ಟಿವಿಗಳಲ್ಲಿ. Do a search on Netflix or Prime Video and see how many movies are made on that. ನೀವು ನೆಟ್ಫ್ಲಿಕ್ಸ್ ಇರ್ಬೋದು, ಪ್ರೈಮ್ ಮೂವಿ ಇರ್ಬೋದು, ಅಮೆಜಾನ್ದು, ಅಲ್ಲಿ ಹೋಗಿ ನೀವು ನೋಡಿದ್ರೆ ಇದಕ್ಕೆ ಸಂಬಂಧಪಟ್ಟಂತ ಅನೇಕ ರೀತಿಯ ಚಲನಚಿತ್ರಗಳು ದೆವ್ವ, ಭೂತ, ಪಿಚಾಚಿಗಳ ಬಗ್ಗೆ ಇರ್ತವೆ. This psalm was probably written by Ezra. ಎಜ್ರನ ಮೂಲಕವಾಗಿ ಈ ಕೀರ್ತನೆ ಬರೆಯಲ್ಪಟ್ಟಿರುವಂತ ಕೀರ್ತನೆ ಇದಾಗಿತ್ತು. And the key verse, as we know, is Psalm 119 verse 105. ಇಲ್ಲಿ ನಮ್ಗೆ ಬಹಳ ಪ್ರಸಿದ್ಧಿ ಆಗಿರುವಂತ ವಚನ ಅಂದ್ರೆ 119ನೇ ಕೀರ್ತನೆ 105ನೇ ವಚನ. Thy word is a lamp unto my feet, light and a light unto my path. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. The psalmist is trying to follow God's word, as we see in the first section, but he finds it difficult. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕೀರ್ತನೆಗಾರನು ದೇವರ ವಾಕ್ಯದ ಮಾರ್ಗದರ್ಶನದಲ್ಲಿ ನಡೆಯುವುದಕ್ಕಾಗಿ ಪ್ರಯಾಸ ಕಷ್ಟಪಡ್ತಾ ಇದ್ದಾನೆ. And there are 22 sections in which this psalmist
is pouring his heart out to God and about different situations in his life. 22 ಭಾಗಗಳಾಗಿ ತನ್ನ ಒಂದು ಬಯಕೆ ತನ್ನ ಅಭಿಲಾಷೆಯನ್ನು ವ್ಯಕ್ತಪಡಿಸುವಂತ ರೀತಿ ಒಳಗೆ ಕೀರ್ತನೆಗಾರನು ಇಲ್ಲಿ ತಿಳಿಸ್ತಾ ಇರುವಂತನ್ನು ನಾವು ನೋಡ್ತೇವೆ. In the first section, 1 to 8, we see that there's a blessedness, he says, there's in living according to the word of God. ಮೊದಲನೇ ಒಂದು ಭಾಗ ಅಂತಂತಂದ್ರೆ ಮೊದಲನೇ ಭಾಗದಲ್ಲಿ 1 ರಿಂದ 8 ವಚನ ನೋಡಿದ್ರೆ ಧನ್ಯತೆಯ ಸಮಸ್ಯೆ, ಧನ್ಯತೆಯ ರಹಸ್ಯವನ್ನ, ಧನ್ಯತೆಯ ಸಂಗತಿಯನ್ನ ಅಲ್ಲಿ ತಿಳಿಸ್ತಾನೆ. He wishes that he does not stray from the word of God. Verses 5 and 6. 5-6 ನೋಡಿದ್ರೆ ನಾವು ಅಲ್ಲಿ ನೋಡ್ತೇವೆ ದೇವರ ವಾಕ್ಯವನ್ನ ಕೈಗೊಳ್ಳಲಾರದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ನನಗೆ ಅನ್ನುವಂಥದ್ದನ್ನ ಅಂತ ತಿಳಿಸ್ತಾ ಇದ್ದಾನೆ. He finds it difficult. ಆತನಿಗೆ ಬಹಳ ಕಠಿಣ ಆಗ್ತಾ ಇದೆ. How many find it difficult? ಎಷ್ಟು ಜನರಿಗೆ ಕಠಿಣ ಆಗ್ತದ್ರಿ? You see, then he's a young man and he says to the young men, how can a young man keep his way pure? ಒಬ್ಬ ಯವನಸ್ಥನು ಇನ್ನೊಬ್ಬ ಯವನಸ್ಥನಿಗೆ ಇಲ್ಲಿ ಹೇಳ್ತಾ ಇದ್ದಾನೆ, ಯವನಸ್ಥನು ಹೇಗೆ ಪರಿಶುದ್ಧನಾಗಿರ್ಲಿಕ್ಕೆ ಸಾಧ್ಯ? He asks in verse 9. 9ನೇ ವಚನದಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾನೆ. And he says that living according to the word of God and being consumed by the word of God and looking and searching for the Lord with your full heart will replace impurity. ಯಾವಾಗ ದೇವರ ವಾಕ್ಯವನ್ನ ಅನುಸರಿಸಿ ಗಮನಿಸಿ ಅದನ್ನ ಹೃದಯದಲ್ಲಿ ಇಟ್ಟುಕೊಂಡು ಅದನ್ನೇ ಹಿಡಿದು ಧ್ಯಾನಿಸ್ತಾ ನಡೆಯುವಂತ ವ್ಯಕ್ತಿ ಪರಿಶುದ್ಧನಾಗಿ ಜೀವಿಸಲಿಕ್ಕೆ ಸಾಧ್ಯ ಎಂಬುದನ್ನು ಅಲ್ಲಿ ವಾಕ್ಯದಲ್ಲಿ ಗಮನಿಸ್ತಾನೆ. He tries to do this, but now he finds completely opposite. My soul is clinging to the dust. ಈಗ ಸಂಪೂರ್ಣವಾಗಿ ಇದನ್ನೆಲ್ಲ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ, ಆದ್ರೆ ಸಂಪೂರ್ಣವಾಗಿ ವಿರುದ್ಧಾರ್ಥಕವಾದ ರೀತಿಯಲ್ಲಿ ಮುಂದಿನ ವಚನಗಳಲ್ಲಿ ನಾವು ಗಮನಿಸ್ತೇವೆ ಆತನ ಪರಿಸ್ಥಿತಿ. So what does he mean when he says his soul is clinging to the dust? ಏನು ಅಲ್ಲಿ ಆತನು ನನ್ನ ಆತ್ಮವು ಸಂಪೂರ್ಣವಾಗಿ ನೆಲ ಕಚ್ಚಿ ಹೋಗಿದೆ ಅನ್ನುವಂತ ರೀತಿ ಒಳಗೆ ಮಾತನಾಡ್ತಾ ಇದ್ದಾನೆ ಅಂದ್ರೆ ಅದರ ಅರ್ಥ ಏನು? ಪ್ರಾಣ ಧೂಳಿನಲ್ಲಿ ಸೇರಿ ಹೋಗಿದೆ ಅಂತ ಹೇಳ್ತಾರೆ. We know Adam and Eve in Genesis, we know that story. ನಮ್ಗೆ ಗೊತ್ತಿದೆ ಅಲ್ಲ ಆದಾಮ ಹವ್ವಳರು history, we know that history. ನಮ್ಗೆ ಇತಿಹಾಸ ಗೊತ್ತಲ್ಲ, ಆದಾಮ ಹವ್ವಳರು ಆದಿಕಾಂಡದಲ್ಲಿ ಅವರ ಕತೆ ಘಟನೆಯನ್ನು ಕೇಳ್ತೇವೆ. After he sinned, what did God tell him? ಆ ಒಂದು ಪಾಪವನ್ನ ಮಾಡಿದ ನಂತರ ದೇವರು ಅವರಿಬ್ಬರಿಗೆ ಏನನ್ನ ಹೇಳ್ತಾನ್ರಿ? In 3:19, dust thou art and to dust thou shalt return. 3:19 ನಾವು ಗಮನಿಸ್ತೇವೆ, ನೀನು ಮಣ್ಣಿನಿಂದ ಮಾಡಲ್ಪಟ್ಟವನು, ತಿರುಗಿ ಮಣ್ಣಿಗೆ ನೀನು ಸೇರ್ತೀಯ. So when the psalmist is trying to live a life according to the word of God, ಇಲ್ಲಿ ಕೀರ್ತನೆಗಾರನು ದೇವರ ವಾಕ್ಯದ ಅನುಸಾರವಾಗಿ ಬದುಕಿ ಜೀವಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. He is acutely aware of his mortality and he feels like death. ಈತನು ಆತನಿಗೆ ಹೇಗೆ ಅನಿಸ್ತಾ ಇದೆ ಈಗ ಸಂದರ್ಭದಲ್ಲಿ ಆತನು ಸತ್ತು ಹೋಗ್ತಾ ಇದ್ದಾನೋ ಅನ್ನುವಂತ ಒಂದು ಪರಿಸ್ಥಿತಿಯಲ್ಲಿ ಆತನಿದ್ದಾನೆ. Even in the New Testament, Paul felt something like that. ಇದೇ ರೀತಿಯಾಗಿರುವಂತ ಅನುಭವವನ್ನ ಹೊಸ ಒಡಂಬಡಿಕೆಯಲ್ಲಿ ಪೌಲನಿಗೂ ಆಗಿರುವುದನ್ನ ನಾವು ಗಮನಿಸ್ತೇವೆ. Romans 7:10. ರೋಮಾಪೂರ್ತ ಬರೆದ ಪತ್ರಿಕೆ 7ನೇ ಅಧ್ಯಾಯ 10ನೇ ವಚನದಲ್ಲಿ ಪೌಲನು ಹೇಳುವ ಮಾತನ್ನ ಕೇಳ್ರಿ. The first part, the very commandment that promised life proved to be death. ಜೀವಿಸುವುದಕ್ಕಾಗಿ ಕೊಟ್ಟಿರುವ ಆಜ್ಞೆಯೇ ಮರಣಕ್ಕೆ ಕಾರಣವಾಯಿತೆಂದು ನನಗೆ ಕಂಡು ಬಂತು. And the psalmist prays for life in verse 25. 25ನೇ ವಚನದಲ್ಲಿ ಆತನು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದನ್ನ ನಾವು ಸ್ತೋತ್ರಗಳನ್ನು ಸಲ್ಲಿಸುವುದನ್ನ ನೋಡ್ತೇವೆ. What does it mean for us New Testament saints? ನಮ್ಮ ಹೊಸ ಒಡಂಬಡಿಕೆ ಜನರಾದಂತ ನಮಗೆ ಈ ವಾಕ್ಯ ಹೇಗೆ ಅನ್ವಯಿಸಲಿಕ್ಕೆ ಸಾಧ್ಯ? ನಮಗೆ ಏನು ಅರ್ಥ ಆಗ್ತಾ ಇದೆ ಇದರ ಮೂಲಕ? We can read here, ನಾವಿದನ್ನು ಓದ್ತೇವೆ ಇಲ್ಲಿ, that we live a resurrected life according to the Spirit. ನಾವು ದೇವರ ಆತ್ಮನ ಒಂದು ಬಲವನ್ನ ಪುನರುತ್ಥಾನದ ಶಕ್ತಿಯ ನಿಮಿತ್ತ ನಾವು ಬದುಕ್ತಾ ಇದ್ದೇವೆ. Christ has freed us from the life of sin and death. Romans 8:2. ರೋಮ 8:2 ಹೇಳ್ತದೆ, ಕ್ರಿಸ್ತನು ಮರಣಗಳಿಂದಲೂ ಜೀವನದಿಂದ ನಮ್ಮ ರಕ್ಷಿಸಿರುವಂತ ಕಾರ್ಯವನ್ನ ನಾವು ಗಮನಿಸ್ತೇವೆ. He has freed us to lead a godly life and exhibit the fruit of the Spirit in Galatians 5:22. ದೇವರ ಜೀವನವನ್ನ, ದೇವರ ವಾಕ್ಯದ ಅನುಸಾರವಾದ ಜೀವನವನ್ನ, ಪವಿತ್ರಾತ್ಮನಿಗೆ ಸಂಬಂಧಪಟ್ಟಂತ ಫಲಗಳನ್ನ ಕೊಡುತ್ತಾ ಜೀವಿಸುವುದನ್ನ ಗಲಾತ್ಯ ಪುಸ್ತಕ 5:22 ಗಮನಿಸ್ತೇವೆ. We are dead. ನಾವು ಸತ್ತಿದ್ವು. We have died with Christ. ಕ್ರಿಸ್ತನೊಂದಿಗೆ ಸತ್ಯವು. And we are leading a resurrected life. ನಾವು ಪುನರುತ್ಥಾನದ ಜೀವನವನ್ನು ಈ ಸಮಯದಲ್ಲಿ ಜೀವಿಸ್ತಾ ಇದ್ದೇವೆ. Dead living. ಸತ್ತಂತ ಜೀವನ, ಸತ್ತದಿಂದ. That is what Paul teaches us. ಅದನ್ನೇ ಪೌಲನು ಈ ಸಮಯದಲ್ಲಿ ಹೇಳಲು ಬಯಸ್ತಾ ಇದ್ದಾನೆ. In 2 Corinthians 5:14. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5:14 ಹೇಳ್ತದೆ,
For the love of Christ controls me, because we have concluded this, that one has died for all, therefore all have died. And he died for all, that those who live might no longer live for themselves, but for him who died for their sake and was raised again. 2 ಕೊರಿಂಥ 5:14 ವಚನ, ಕ್ರಿಸ್ತನ ಪ್ರೀತಿಯು ನನಗೆ ಒತ್ತಾಯ ಮಾಡುತ್ತದೆ, ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರಿಗೂ ಸತ್ತಂತಾಯಿತೆಂದು ನಿಶ್ಚಯಗೊಂಡೆವು. ಜೀವಿಸುವವರು ಇನ್ನು ಮೂಲೆ ತಮಗಾಗಿ ಜೀವಿಸದೆ ಸತ್ತು ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗೋಸ್ಕರ So let us walk along with the psalmist. ಈಗ ಕೀರ್ತನೆಗಾರನೊಟ್ಟಿಗೆ ನಾವು ನಡೆಯೋಣ. You know, I read a book. ನಾನು ಒಂದು ಪುಸ್ತಕವನ್ನು ಓದಿದೆ. By Norman Lee, Watchman. ನೀ ವಾಚ್ಮೆನ್ ಅನ್ನುವಂತ ಗ್ರಂಥಕರ್ತರು ಅವರು ಬರೆದಿರುವಂತ ಪುಸ್ತಕ ಇದೆ, ನಾವು ಓದಿದೆ. He wrote a book on normal Christian life. ಸಾಮಾನ್ಯವಾಗಿರುವಂತಹ ಕ್ರೈಸ್ತಿಯ ಜೀವಿತವನ್ನು ನಡೆಸುವಂತ ವ್ಯಕ್ತಿ ಬಗ್ಗೆ ಅವರು ಬರೆದಿದ್ದಾರೆ. He had to present the gospel to simple farmers. ಸಾಮಾನ್ಯವಾಗಿರುವಂತ ರೈತರಿಗೆ ಆತನು ಸುವಾರ್ತೆಯನ್ನು ಸಾರುವುದಕ್ಕಾಗಿ ಬರೆದಿರುವಂತ ಪುಸ್ತಕ. One morning he woke up and he shouted with joy, I am dead. ಒಂದು ದಿನ ಆತನು ಮುಂಜಾನೆ ಹೇಳ್ತಾನೆ, ಎದ್ದು ಕೂಗ್ತಾನೆ, ನಾನು ಸತ್ತಿದ್ದೇನೆ ಅಂತ ಜೋರಾಗಿ ಕೂಗ್ತಾನೆ. Yes, we are dead to the world, but we are alive in Christ. ಹೌದು, ನಾವು ಸತ್ತಿದ್ದೇವೆ ಲೋಕಕ್ಕಾಗಿ, ಕ್ರಿಸ್ತನಿಗಾಗಿ ನಾನು ನೀನು ಜೀವಿಸ್ತಾ ಇದ್ದೇವೆ. Living dead or dead living. ಸತ್ತ ಜೀವನ, ಸತ್ತಿಂದ ಜೀವಿಸುವಂತದ್ದು, ಜೀವಿಸ್ತಾ ಸಾಯುವಂತದ್ದು. Is the difference between kingdom subjects and the people of the world. ಲೋಕದ ಜನರಿಗೂ ದೇವರ ರಾಜ್ಯದ ಜನರಿಗಿರುವಂತಹ ವ್ಯತ್ಯಾಸವನ್ನು ಇದರ ಮೂಲಕ ನಾವು ಗಮನಿಸಬಹುದು. Kingdom subjects and kingdom builders live in a freedom to walk in the light of God's word. ದೇವರ ರಾಜ್ಯದ ಜನರು, ದೇವರ ರಾಜ್ಯವನ್ನ ಕಟ್ಟುವಂತ ಜನರು ದೇವರ ವಾಕ್ಯಕ್ಕನುಸಾರವಾಗಿ ದೇವರ ವಾಕ್ಯದ ಅಡಿಯಲ್ಲಿ ಜೀವಿಸ್ತಾರೆ. When we try to do according to the word of God, ದೇವರ ವಾಕ್ಯದ ಅನುಸಾರವಾಗಿ ನಾವು ಏನಾದ್ರೂ ಮಾಡ್ಲಿಕ್ಕೆ ಪ್ರಯಾಸ ಪಡುವಾಗ, and we feel like death, ನಮಗೆ ಒಂದು ಸಾರಿ ಅನಿಸ್ತದೆ, ಕೆಲವೊಂದು ಸಾರಿ ಸತ್ತು ಹೋಗ್ತಾ ಇದ್ದೇವೋ ಸತ್ತಿದ್ದೇವೋ ಅನ್ನುವಂತ ರೀತಿಯೊಳಗೆ ಅನಿಸ್ತಾ ಇರ್ತದೆ. We have the grace of Christ, ನಮಗೆ ಕ್ರಿಸ್ತನ ಕೃಪೆ ಇದೆ, that empowers us to go on further. ನಾವು ಈ ಒಂದು ವಿಷಯಗಳಲ್ಲಿಯೂ ಸಹ ನಾವು ಮುಂದೆ ಹೋಗುವುದಕ್ಕಾಗುವಂತೆ ಅದು ನಮಗೆ ಒತ್ತಾಯಪಡಿಸಿ ಉತ್ತೇಜಿಸುತ್ತದೆ. You see the psalmist, if it was Ezra, he's rebuilding the kingdom of Israel. ಇಸ್ರಾಯೇಲನ ಒಂದು ರಾಜ್ಯವನ್ನ ತಿರುಗಿ ಕಟ್ಟುವಂತ ಕೆಲಸ ಎಜ್ರನು ಮಾಡುವಂತ ಸಂದರ್ಭದಲ್ಲಿ ಬರೆಯಲ್ಪಟ್ಟಿರುವಂತ ಕೀರ್ತನೆ ಇದು. Kingdom subjects and kingdom builders lead a life that is separated. ಈ ಒಂದು ದೇವರ ರಾಜ್ಯದ ಜನರು, ದೇವರ ರಾಜ್ಯವನ್ನು ಕಟ್ಟುವಂತ ಜನರು a life separated with prayer. The psalmist prays, ಈ ಒಂದು ಕೀರ್ತನೆಗಾರನು ಪ್ರಾರ್ಥಿಸ್ತಾನೆ, when I told you of my ways, you answered me. ನಾನು ನಿನಗೆ ಮಾರ್ಗವನ್ನ ತೋರಿಸು ಅಂತ ಕೇಳುವಾಗ ನೀನು ನನಗೆ ಪ್ರಾರ್ಥನೆಗೆ ಉತ್ತರ ಕೊಟ್ಟಿ. In prayer, what do you do? What is the psalmist doing here now? ಕೀರ್ತನೆಗಾರನು ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥನೆಯಲ್ಲಿ ಏನ್ ಮಾಡ್ತೇವೆ? He is confessing. ಆತನು ಅದನ್ನ ಅರಿಕೆ ಮಾಡ್ತಾ ಇದ್ದಾನೆ ಅಲ್ಲಿ. And God answers his prayer. ಆ ಮಾಡುವಂತ ಅರಿಕೆಗೆ ಅನುಸಾರವಾಗಿ ದೇವರು ಅದಕ್ಕೆ ಸದುತ್ತರವನ್ನು ಕೊಡ್ತಾ ಇದ್ದಾನೆ. He hides nothing from God. ದೇವರಿಂದ ಯಾವುದನ್ನು ಮುಚ್ಚುಮರೆಯನ್ನ ಮಾಡ್ತಾ ಇಲ್ಲ. As if he could hide. Can you hide anything from God? ದೇವರಿಂದ ಏನಾದ್ರೂ ಮುಚ್ಚಿಡ್ಲಿಕ್ಕೆ ಸಾಧ್ಯನಾ? Even now, tell me now, even the worldly confess their faults. ಈ ದಿನಗಳಲ್ಲಿ ಲೋಕದಲ್ಲಿ ಸಾಮಾನ್ಯವಾಗಿನೂ ಸಹ ತಮ್ಮ ತಪ್ಪುಗಳನ್ನು ಅರಿಕೆ ಮಾಡ್ತಾರೆ, ಒಪ್ಕೊಂತಾರೆ. But what is the difference between kingdom subjects and kingdom builders and their confession? ನಮ್ಮ ಒಂದು ಅರಿಕೆಗೂ, ದೇವರ ರಾಜ್ಯದ ಕೆಲಸ ಮಾಡುವಂತ ನಮಗೂ ಹೊರಗಿನ ಜನರಿಗೂ ಅರಿಕೆ ಮಾಡುವುದಕ್ಕೂ ಏನು ವ್ಯತ್ಯಾಸ? Our Lord is the best illustrator. ಇದಕ್ಕಾಗಿ ನಮ್ಮ ಕರ್ತನೇ ಸರಿಯಾದ ವ್ಯಕ್ತಿ ಈ ಒಂದು ಮಾದರಿಗಾಗಿ. Remember the prayer of the Pharisee and the sinner in Luke 18 verses 9 to 14? ಲೂಕನ ಸುವಾರ್ತೆ 15ನೇ ಅಧ್ಯಾಯ 19ನೇ ವಚನವನ್ನ ದಯಮಾಡಿ ನಾವು ನೆನಪಿಸಿಕೊಳ್ಬೇಕು. The key character of kingdom subjects and kingdom builders, the confession has humility. ಅಲ್ಲಿ ನಾವು ನೋಡ್ತೇವೆ, ಇಲ್ಲಿ ಇಬ್ಬರು ವ್ಯಕ್ತಿಗಳು ಪ್ರಾರ್ಥನೆಗಾಗಿ ಬರ್ತಾ ಇರುವಾಗ ತಮ್ಮ ತಮ್ಮ ಅರಿಕೆಯನ್ನ ಯಾವ ವಿಧಾನದಲ್ಲಿ, ಪರ್ಸಾಯನು ಯಾವ ವಿಧಾನದಲ್ಲಿ ಅರಿಕೆ ಮಾಡ್ತಾ ಇದ್ದಾನೆ, ಅಲ್ಲಿರುವಂತ ಸುಂಕದವನು ಯಾವ ರೀತಿ ಅರಿಕೆ ಮಾಡ್ತಾ ಇದ್ದಾನೆ. Not spiritual bloating. ಅಲ್ಲಿ ಧಾರ್ಮಿಕ ಆತ್ಮಿಕವಾಗಿ ನಾನು ಸೊಕ್ಕಿನಿಂದ ಮಾತನಾಡುವಂತ ರೀತಿಯೊಳಗಲ್ಲ. Like an I am better than you attitude, like the Pharisees. ಪರ್ಸಾಯನಂತೆ ನಾನು ನಿನಗಿಂತಲೂ ಉತ್ತಮನಾಗಿದ್ದೇನೆ ಅಂತ ಹೇಳುವಂತ ರೀತಿ ಒಳಗೆ. But the humility of a sinner.
ಓ ಪಾಪಿಯ ಒಂದು ದೀನತೆಯನ್ನ ನೋಡ್ರಿ. I am not worthy and I need your grace. ಓ ನಾನು ಯೋಗ್ಯಳಲ್ಲ, ನನಗೆ ನಿನ್ನ ಕೃಪೆ ಬೇಕು ಸ್ವಾಮಿ. The second thing about the prayer life of kingdom subjects and kingdom builders, ಎರಡನೇ ಸಂಗತಿ ಪ್ರಾರ್ಥನೆ ಜೀವಿತಕ್ಕೆ ಸಂಬಂಧಪಟ್ಟಂತೆ ದೇವರ ರಾಜ್ಯದ ಜನರಿಗೂ ಲೋಕಕ ಜನರಿಗೂ ಅಂತ ಹೇಳುವಾಗ is communion with God. ದೇವರೊಟ್ಟಿಗಿರುವಂತಹ ಸಂಬಂಧ. Tell me, ಹೇಳ್ರಿ ಈಗ, communication with God. ದೇವರೊಟ್ಟಿಗೆ ಮಾತನಾಡುವಂತದ್ದು. What is that? ಅದು ಏನು? The difference. ಏನು ಅದು ವ್ಯತ್ಯಾಸ ಅಂತ ಅನಿಸ್ತದೆ ನಿಮಗೆ? He is praying and he is also listening to what God has to tell him. ಓ ಅಲ್ಲಿ ಮಾತನಾಡ್ತಾ ಇದ್ದಾನೆ, ಸಂಪರ್ಕ ಮಾಡಿ ಹೇಳುವಂತದ್ದಂದ್ರೆ ಆತನು ಹೇಳ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲದೆ ದೇವರು ತನ್ನೊಟ್ಟಿಗೆ ಏನ್ ಮಾತಾಡ್ತಾನೆ ಕೇಳ್ತಾ ಇದ್ದಾನೆ. I confessed my ways to you and you answered me. ಓ ನಾನು ನನ್ನ ಪರಿಸ್ಥಿತಿ ಸಂಗತಿ ಮಾರ್ಗಗಳನ್ನು ನಿನ್ನ ಮುಂದೆ ಒಪ್ಪಿಸಿಕೊಟ್ಟೆ, ಅದಕ್ಕೆ ನೀನು ಸದುತ್ತರವನ್ನ ಕೊಟ್ಟು ಮಾರ್ಗದರ್ಶಿಸಿದಿ. ಎರಡು ಕಡೆ ನಡೀತಾ ಇದೆ. We have to listen for the answer of God. ನೀನು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನ ಕೊಡುವಂತ ದೇವರಾಗಿದ್ದಿ. You will not only talk but you will also listen to God. ಓ ಕೇವಲ ನೀನು ಮಾತನಾಡುವುದಲ್ಲ, ನಾವು ಮಾತನಾಡುವುದನ್ನ ಕೇಳುವಂತ ದೇವರು ಸಹ ನೀನಾಗಿದ್ದಿ. That will separate you as kingdom subjects and kingdom builders. ದೇವರ ರಾಜ್ಯದ ಜನರಿಗೂ ಆಮೇಲೆ ದೇವರ ರಾಜ್ಯವನ್ನು ಕಟ್ಟುವಂತ ಜನರಿಗಿರುವಂತ ಸಂಪೂರ್ಣ ಲೋಕದಿಂದ ನಮ್ಮನ್ನ ಈ ಸ್ವಭಾವದಿಂದ ನಮ್ಮನ್ನು ಬೇರ್ಪಡಿಸ್ತದೆ. The third aspect of confession, ಮೂರನೇ ಒಂದು ಭಾಗ ಅರಿಕೆ ಮಾಡುವಂತದ್ದು ಪ್ರಾರ್ಥನೆಗೆ ಸಂಬಂಧಪಟ್ಟಂತೆ, is listening for instructions. ಓ ಮಾರ್ಗದರ್ಶನವನ್ನ, ಸೂಚನೆಗಳನ್ನ ಅದನ್ನ ಕೇಳುವಂತದ್ದು. He says, teach me your ways. ಓ ನಿನ್ನ ಮಾರ್ಗಗಳನ್ನ ನನಗೆ ಕಲಿಸು ಸ್ವಾಮಿ ಅಂತ ಕೇಳ್ತಾನೆ. You know, how will the Lord teach you his ways? ತನ್ನ ಮಾರ್ಗಗಳನ್ನ ದೇವರು ಹೇಗೆ ನಿಮಗೆ ಕಲಿಸ್ತಾನೆ? I am an active Gideon. ನಾನು ಒಂದು ಗಿdeon ಮಿನಿಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿ. One day, ಒಂದು ದಿನ I went on a holiday. I went to seek the face of the Lord to Srirangapatna. ಶ್ರೀರಂಗಪಟ್ಟಣ ಒಂದು ಸ್ಥಳದಲ್ಲಿ ನಾನು ಹೋಗಿ ದೇವರನ್ನ ಹುಡುಕುವುದಕ್ಕಾಗಿ ನಾನು ಹೋದೆ. On the banks of the Kaveri. ಅಲ್ಲಿ ಕಾವೇರಿ ಒಂದು ನದಿಯ ಒಂದು ಪಕ್ಕದಲ್ಲಿ. Beautiful place, lovely birds, lovely river flowing. ಬಹಳ ಸುಂದರವಾಗಿರುವಂತ ಸ್ಥಳ, ನದಿ ಹರಿಯುವಂತ ಸ್ಥಳ, ಸುಂದರ ಒಂದು ಪಟ್ಟಣ. good place to play. You all must be having a lot of it around Hubli. ಇಲ್ಲಿ ಹುಬ್ಳಿಯಲ್ಲಿರುವಂತ ಅನೇಕ ಸ್ಥಳಗಳಲ್ಲಿ ಆಟ ಆಡುವುದಕ್ಕೆ ಸ್ಥಳ ಇರ್ಬೋದು. ಆ ರೀತಿ ಉತ್ತಮವಾದ ಸ್ಥಳ ಅಲ್ಲಿ. Second day, still no word from the Lord. ಎರಡನೇ ದಿನಾನೂ ಸಹ ದೇವರ ಮಾತುಗಳು ಅಲ್ಲಿ ನನಗೆ ಸಿಗಲಿಲ್ಲ. I returned with my mom and auntie from. I was returning with my mom and auntie from Srirangapatna. ಶ್ರೀರಂಗಪಟ್ಟಣದಿಂದ ನಮ್ಮ ತಾಯಿ ಮತ್ತು ಆಂಟಿ ಅವರೊಟ್ಟಿಗೆ ನಾನು ಹಿಂತಿರುಗಿ ಆ ಸ್ಥಳವನ್ನು ಬಿಟ್ಟು ಬರ್ತಾ ಇದ್ದೆ. Just outside Srirangapatna, my car radiator burst. ಓ ಶ್ರೀರಂಗಪಟ್ಟಣದಿಂದ ಸ್ವಲ್ಪ ಹೊರಗಡೆ ಬಂದ ನಂತರ ನನ್ನ ಕಾರಿನ ರೇಡಿಯೇಟರ್ ಸಂಪೂರ್ಣವಾಗಿ ಬಸ್ಟ್ ಆಗಿ I couldn't keep my mom and auntie on the road while the car was repaired because they are old. ಯಾಕಂದ್ರೆ ನಾನು ಆ ಕಾರ್ ರಿಪೇರ್ ಮಾಡಿ ಒಯ್ಯುವವರೆಗೂ ನಮ್ಮ ಮಮ್ಮಿ ಮತ್ತು ಆಂಟಿಯನ್ನ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರಿಗೆ ವಯಸ್ಸಾಗಿತ್ತು, ಅವರನ್ನ ಅಲ್ಲಿ ಕೂತ್ಕೊಳ್ಳಿಸ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. So I took my mummy back to the same hotel and I repaired the car radiator by someone I found on through Just Dial. ತಿರುಗಿ ನಾನು ಶ್ರೀರಂಗಪಟ್ಟಣಕ್ಕೆ ನಮ್ಮ ತಾಯಿಯನ್ನ ಆಂಟಿಯನ್ನು ಕರ್ಕೊಂಡ್ ಬಂದು ಅದೇ ಹೋಟೆಲ್ ನಲ್ಲಿ ಇಟ್ಟೆ. ಬಂದು ತಿರುಗಿ ಆ ಕಾರನ್ನ ರಿಪೇರಿ ಅಲ್ಲಿರುವಂತ ಸ್ಥಳದಿಂದ ಮಾಡಿಸ್ಕೊಂಡೆ. God gave me one more chance to pray and to listen for his voice. ತಿರುಗಿ ದೇವರು ಒಂದು ಅವಕಾಶ ಮಾಡಿಕೊಟ್ಟ. ತಿರುಗಿ ನಾನು ಪ್ರಾರ್ಥಿಸಿ ದೇವರು ಮಾತನಾಡುವಂತ ಶಬ್ದವನ್ನ ಕೇಳಬೇಕನ್ನೋ ಉದ್ದೇಶದಿಂದ. One night and one morning more. ಒಂದು ರಾತ್ರಿ ಒಂದು ಮುಂಜಾನೆ ಇನ್ನೂ ನನಗೆ ಇದೆ. ಒಂದು ದಿನ ನಾನು ತಿರುಗಿ ಹೋಟೆಲ್ ನಲ್ಲಿ ಇರುವುದ ನಿಮಿತ್ತ ಟೈಮ್ ಇದೆ. Still no word from the Lord because I went to see whether I should join full-time ministry or continue with my business and do voluntary work like for Gideons and some other organizations. ಯಾಕೆ ಅಂದ್ರೆ ನನಗೆ ಒಂದು ಪ್ರಶ್ನೆ ಇತ್ತು, ನಾನು ಫುಲ್ ಟೈಮ್ ಮಿನಿಸ್ಟ್ರಿ ಒಳಗೆ ಹೋಗ್ಲು ಅಥವಾ ವಾಲಂಟಿಯರ್ ಆಗಿ ಸ್ವಯಂ ಸೇವಕನಾಗಿ ಗಿದ್ಯೋನ್ ಮಿನಿಸ್ಟ್ರಿಯಲ್ಲಿ ಸೇವೆ ಮಾಡ್ಲಿ ಅನ್ನುವಂತ ಪ್ರಶ್ನೆಯನ್ನ ದೇವ್ರಿಗೆ ಕೇಳ್ತಾ ಇದ್ದೆ. ಅದಕ್ಕೆ ಉತ್ತರ ಕಾಯ್ತಾ ಇದ್ದೆ. And you no word from the Lord. Then when I was driving back, I had just read the book of Judges chapter 5. ಅಲ್ಲಿ ನಾನು ಆ ಸಂದರ್ಭದಲ್ಲಿ ಮೂರನೇ ದಿನನೂ ಸಹ ನನಗೆ ಏನು ದೇವರಿಂದ ಶಬ್ದ ಕೇಳಿಸ್ ಬರ್ಲಿಲ್ಲ. ಆದ್ರೆ ನಾನು ಡ್ರೈವ್ ಮಾಡ್ತಾ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ನ್ಯಾಯಸ್ಥಾಪಕನ ಪುಸ್ತಕ ನನಗೆ ಒಂದು ವಾಕ್ಯ ಬಂತು. And I was meditating on that chapter and that verse 9 stood out. ಅಲ್ಲಿ ನಾನು ಓದುವಂತ ಸಂದರ್ಭದಲ್ಲಿ 9ನೇ ಅಧ್ಯಾಯ ನನಗೆ ಎದ್ದು ಕೇಳಿಸ್ಲಿಕ್ಕೆ ಆರಂಭವಾಯಿತು. ನ್ಯಾಯಸ್ಥಾಪಕ ಪುಸ್ತಕ. It says, my heart goes out to the commanders of Israel who willingly gave themselves. ಇಲ್ಲಿ 5ನೇ ಅಧ್ಯಾಯ 9ನೇ ವಚನ ಹೇಳ್ತದೆ, ನಾನು ಇಸ್ರಾಯೇಲ್ ನಾಯಕರಲ್ಲಿಯೂ ಸ್ವ ಇಚ್ಛೆಯಿಂದ ಸೈನ್ಯದಲ್ಲಿ ಸೇರಿದ ಜನರಲ್ಲಿಯೂ ಸಂತೋಷಿಸುತ್ತೇನೆ. ಯೆಹೋವನನ್ನ ಕೊಂಡಾಡಿರಿ. ಆ ಒಂದು ವಾಕ್ಯ ನನ್ನ ಹೃದಯದಲ್ಲಿ ಬೆಂಕಿ ಅಂತೆ ಉರಿಲಿಕ್ಕೆ ಆರಂಭಿಸಿತು. The road was clear.
ರೋಡ್ ಅಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ. My Lord wanted me to continue with volunteer work. ಈ ಒಂದು ಸೇವೆಯಲ್ಲಿ ನಾನು ಸ್ವಯಂ ಸೇವಕನಾಗಿ ಸೇವೆ ಸಲ್ಲಿಸಬೇಕನ್ನುವಂತ ವಿಷಯದಲ್ಲಿ ದೇವರು ನನಗೆ ಮಾರ್ಗದರ್ಶಿಸುವುದನ್ನ ನಾನು Kingdom subjects and kingdom builders look for instructions from the Lord. ದೇವರಿಂದ ದೊರಕುವಂತ ಸೂಚನೆಗಳನ್ನ ದೇವರ ರಾಜ್ಯದ ಜನರು, ದೇವರ ರಾಜ್ಯವನ್ನು ಕಟ್ಟುವಂತ ಜನರು ಯಾವಾಗ್ಲೂ ಬಯಸ್ತಾರೆ, ಅದನ್ನ ಹೊಂದುತ್ತಾರೆ. In their prayers they say, as with the psalmist in verse 27, make me understand your ways and your precepts, and I will meditate on your wondrous works. ಅಲ್ಲಿ 27ನೇ ವಚನ, ನಿನ್ನ ನಿಯಮಗಳ ದಾರಿಗಳನ್ನ ನನಗೆ ತಿಳಿಪಡಿಸು, ಆಗ ನಿನ್ನ ಅದ್ಭುತ ಕೃತ್ಯಗಳನ್ನ ಧ್ಯಾನಿಸುವೆನು. He prays and waits for instructions from the Lord from the instruction manual which he is reading. ಆತನು ಪ್ರಾರ್ಥಿಸ್ತಾ ಇದ್ದಾನೆ, ಕೀರ್ತನೆಗಾರನು ಆ ಸೂಚನೆಯನ್ನ, ಮಾರ್ಗದರ್ಶನವನ್ನ ಕೇಳ್ತಾ ಪ್ರಾರ್ಥಿಸ್ತಾ ದೇವರಿಂದ, ದೇವರ ವಾಕ್ಯದ ಅನುಸಾರವಾಗಿ ಆತನು ಮಾರ್ಗದರ್ಶನವನ್ನು ಪಡಿತಾ ಇದ್ದಾನೆ. He seeks the way from the Lord himself, and applies it to his life. ಆತನು ದೇವರಿಂದಲೇ ಆತನು ಮಾರ್ಗದರ್ಶನವನ್ನು ತೆಗೆದುಕೊಂಡು ಅದನ್ನು ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ತಾ ಇದ್ದಾನೆ. Applies his word to his life. ಆತನ ವಾಕ್ಯಗಳನ್ನ ತನ್ನ ಜೀವನದಲ್ಲಿ ಅದನ್ನು ಅನ್ವಯಿಸಿಕೊಳ್ತಾ ಇದ್ದಾನೆ. He prays for comprehension. ಆತನು ಪ್ರಾರ್ಥನೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ kingdom subjects and kingdom builders understand the way of the Lord. ದೇವರ ಒಂದು ರಾಜ್ಯದ ಜನರು ದೇವರ ಮಾರ್ಗವನ್ನ ಅರ್ಥ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. They have difference between wisdom and knowledge. ಇಲ್ಲಿ ಜ್ಞಾನಕ್ಕೂ ವಿವೇಕಕ್ಕೂ ವ್ಯತ್ಯಾಸ ಇದೆ. Knowledge is knowing something. ಜ್ಞಾನ ಅಂತಂತಂದ್ರೆ ಏನೋ ಒಂದ್ರ ಬಗ್ಗೆ ಜ್ಞಾನವನ್ನ ತಿಳಿದುಕೊಳ್ಳೋದು. Wisdom is applying it. ವಿವೇಕ ಅಂತಂತಂದ್ರೆ ಆ ಜ್ಞಾನವನ್ನ ಅನ್ವಯಿಸಿಕೊಳ್ಳೋದು. Our Lord says, you have heard it that it says you shall not commit adultery, but I say to you, even if you look at a woman lustfully, with intent, you have already committed adultery with her in your heart. ದೇವರ ವಾಕ್ಯದಲ್ಲಿ ಇದನ್ನು ವಚನವನ್ನ ನಾವು ನೋಡ್ತೇವೆ. ಯಾವುದೋ ಒಂದು ಸ್ತ್ರೀಯನ್ನ ನೀನು ನಿನ್ನ ಹೃದಯದಲ್ಲಿ, ಮನಸ್ಸಿನಲ್ಲಿ ನೋಡಿ ಮೋಹಿಸಿದರೆ ಅವಳೊಟ್ಟಿಗೆ ಆ ಒಂದು ವ್ಯಭಿಚಾರವನ್ನ ನೀನು ಮಾಡಿದ ಹಾಗಾಯಿತು ಅನ್ನುವಂತ ವಾಕ್ಯ ಭಾಗವನ್ನ ನಾವು ನೋಡ್ತೇವೆ. Knowing this is one thing. ಇದನ್ನ ತಿಳಿದುಕೊಳ್ಳುವುದು ಒಂದು, but applying it in your life is another thing. ಇದನ್ನ ನನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂತದ್ದು ಇನ್ನೊಂದು. So how do you apply it in your life? ಹೇಗೆ ಇದನ್ನ ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಅನ್ವಯಿಸಿಕೊಳ್ಳಿಕ್ಕೆ ಸಾಧ್ಯ? To the men I'm speaking. ನಾನು ಇಲ್ಲಿ ಗಂಡಸರಿಗೆ ಮಾತನಾಡ್ತಾ ಇದ್ದೇನೆ. Accept that you are weak. ನಿಮ್ಮಲ್ಲಿ ಬಲಹೀನತೆ ಇರುವ ವಿಷಯದಲ್ಲಿ accept that you are sinful. ನೀವು ಪಾಪದಲ್ಲಿದ್ದೀರಿ. And know that you are totally dependent on the Lord for his grace. ನಾವು ಇಷ್ಟೆಲ್ಲ ಇದ್ರೂ ಸಹ ಪಾಪದಲ್ಲಿದ್ದೇವೆ, ಈ ಸಂಗತಿಯಲ್ಲಿದ್ದೇವೆ, ಸಂಪೂರ್ಣವಾಗಿ ದೇವರ ಮೇಲೆ ಆತುಕೊಳ್ಳುವಂತದ್ದು. This is humility. ಇದು ದೀನತೆ. ಅಂತ ಸಂದರ್ಭದಲ್ಲಿ ಆತುಕೊಂಡ್ರೆ ಅದು ದೀನತೆ. This reduces the struggle. ಇದು ನಮ್ಮ ಒಂದು ಒತ್ತಡವನ್ನ ಕಡಿಮೆ ಮಾಡ್ತದೆ. And you will be victorious. ಅಂತ ಸಂದರ್ಭದಲ್ಲಿ ನೀವು ಇಂಥ ಒಂದು ಪರಿಸ್ಥಿತಿಗಳ ಮೇಲೆ ಜಯವನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. Otherwise, ಇಲ್ಲದಿದ್ರೆ like the psalmist, you will say, my soul clings to the dust. ಓ ಕೀರ್ತನೆಗಾರನು ಹೇಳುವಂತೆ ನನ್ನ ಪ್ರಾಣ ಧೂಳಿನಲ್ಲಿ ಸೇರಿ ಹೋಗಿದೆ ಅಂತ ಹೇಳುವಂತೆ ಹೇಳ್ತೇವೆ. Kingdom subjects and kingdom builders spend time with the word of God. ದೇವರ ರಾಜ್ಯದ ಜನರು, ದೇವರ ರಾಜ್ಯವನ್ನು ಕಟ್ಟುವಂತ ಜನರು ದೇವರ ವಾಕ್ಯದೊಟ್ಟಿಗೆ ಸಮಯ ಕಳೀತಾರೆ. They meditate on it and apply it in their life. ಇದನ್ನ ಧ್ಯಾನ ಮಾಡ್ತಾರೆ, ತಮ್ಮ ಜೀವನದಲ್ಲಿ ಇದನ್ನ ಅಳವಡಿಸಿಕೊಳ್ತಾರೆ. He says, I will meditate on your word day and night. ನಾನು ನಿನ್ನ ವಾಕ್ಯವನ್ನು ಹಗಲಿರುಳು ಧ್ಯಾನಿಸುತ್ತೇನೆ ಅಂತ ಆತನು ಹೇಳ್ತಾನೆ. Applying this thing after the meditation is exercising your faith. ಈ ಒಂದು ಧ್ಯಾನ ಮಾಡಿದ ನಂತರ ನಮ್ಮ ಜೀವನದಲ್ಲಿ ಅನ್ವಯಿಸಿಕೊಳ್ಳುವಂತದ್ದು, ಅದು ನಮ್ಮ ಜೀವನದಲ್ಲಿ ಅದನ್ನ ಅಭ್ಯಾಸ ಮಾಡುವುದಕ್ಕೆ ಸಹಾಯ ಮಾಡ್ತದೆ. And not applying it is unbelief. ನೀವು ಅದನ್ನ ಜೀವನದಲ್ಲಿ ಅದನ್ನ ಅನ್ವಯಿಸಿಕೊಳ್ಳದಿದ್ರೆ ನೀವು ಅಪನಂಬಿಕಸ್ಥರು ಅಥವಾ ನಂಬಿಕೆ ದೇವರ ಮೇಲೆ ನಿಮ್ಗಿಲ್ಲ ಅಂತ ತೋರಿಸ್ತದೆ. Knowing the need for Christ and his work on Calvary. ಕ್ರೂಜೆಯಲ್ಲಿ ಕ್ರಿಸ್ತನವನ್ನ ವಿಷಯವನ್ನ ತಿಳಿದು ಆತನ ತ್ಯಾಗಕ್ಕೆ, ಆತನ ಕಾರ್ಯಕ್ಕೆ ಅವಶ್ಯಕತೆ ಇದೆ ಅನ್ನುವುದನ್ನ ತಿಳಿದು ಸಹ accepting in his faith is belief. ಅದನ್ನ ನಂಬುವಂತ ಕೆಲಸವನ್ನ ನಾವು ಮಾಡಿನೂ ಸಹ, and guilt, ಆ ಒಂದು ಪಾಪ ಅಪರಾಧಿ ಮನೋಭಾವನೆ ಹೊಂದದವರಾಗಿ is unbelief. ಇದ್ರೂ ಸಹ ಅದು ಅಪನಂಬಿಕಸ್ತಿಕೆಗೆ ನಡೆಸುವಂತ ರೀತಿಯಾಗಿರ್ತದೆ. But ಆದ್ರೆ we should have not guilt but godly sorrow.
ನಮ್ಮಲ್ಲಿ ಆ ಒಂದು ಪಾಪದ ಮನೋಭಾವ ಇರುವಂತದ್ದಲ್ಲ, ಆದ್ರೆ ದೇವರಿಂದ ಬಂದಿರುವಂತ ಆ ಪಾಪ ಮಾಡುವ ನಿಮಿತ್ತ ನಮ್ಮಲ್ಲಿ ದುಃಖ ಹುಟ್ಟಬೇಕು. Because godly sorrow leads you to repentance. ಯಾಕಂದ್ರೆ ಲೋಕದ ರೀತಿಯಲ್ಲಿ ಬರುವಂತ ಪಾಪದ ಅಪರಾಧನ ಮನೋಭಾವಗಿಂತಲೂ ದೇವರಿಂದ ಬರುವಂತ ಮನವರಿಕೆ ನಿಮಿತ್ತ ಬರುವಂತ ಒಂದು ಪಾಪದ ಪಶ್ಚಾತ್ತಾಪವು ಅದು ದೇವರಡಿಗೆ ನಡೆಸ್ತದೆ. Kingdom subjects and kingdom builders have different attitudes. ದೇವರಾಜ್ಯದ ಜನರು ದೇವರ ರಾಜ್ಯವನ್ನು ಕಟ್ಟುವಂತ ಜನರ ಒಂದು ವರ್ತನೆ ವಿಭಿನ್ನವಾಗಿರುತ್ತದೆ. Verse 28, my soul melts away for sorrow, strengthen me according to your word. 28ನೇ ವಚನ, ಮನೋವ್ಯಥೆಯಿಂದ ಕಣ್ಣೀರು ಸುರಿಸುತ್ತೇನೆ, ನಿನ್ನ ವಾಗ್ದಾನಕ್ಕೆ ಅನುಸಾರವಾಗಿ ನನ್ನನ್ನು ಬಲಪಡಿಸು. They have soft hearts. ಬಹಳ ಸೂಕ್ಷ್ಮ ಹೃದಯವುಳ್ಳಂತವರು. Hard-heartedness versus brokenness is like the Pharisee and the sinner. ಕಠಿಣ ಹೃದಯ ಮುರಿದ ಹೃದಯ ಅಂತ ನೋಡುವುದಕ್ಕಾಗಿ ಉದಾಹರಣೆ ಇಲ್ಲಿ ಪರ್ಸಾಯನು ಮತ್ತು ಅಲ್ಲಿ ಸುಂಕದವನ ಪ್ರಾರ್ಥನೆ ನೋಡಿದ್ವಿ. Self righteousness is hard-heartedness. ನಮ್ಮಲ್ಲಿ ನಾವೇ ನೀತಿವಂತರಂತ ಹೇಳಿಕೊಳ್ಳುವಂತ ಜನರು ಕಠಿಣ ಹೃದಯದವರು. Humility and confession is soft-heartedness. ಅಲ್ಲಿ ದೀನತೆ ಇರ್ತದೋ ಅಲ್ಲಿ ಒಂದು ಸೌಮ್ಯ ಹೃದಯ ಉಳ್ಳಂತ ಜನರು ಇರ್ತಾರೆ. And that will differentiate you from kingdom subjects and kingdom builders. ಆ ಒಂದು ಸ್ವಭಾವ ದೇವರ ರಾಜ್ಯದ ಜನರು ದೇವರ ರಾಜ್ಯದ ಕಟ್ಟುವಂತ ಜನರಿಗೆ ವ್ಯತ್ಯಾಸವನ್ನು and the rest of the world who don't follow Christ. ಕ್ರಿಸ್ತನನ್ನ ಅನುಸರಿಸಲಾರದ ಜನರೊಟ್ಟಿಗೂ ನಮಗಿರುವಂತ ವ್ಯತ್ಯಾಸವು ಅದು ತೋರಿಸ್ತದೆ. Kingdom subjects and kingdom builder, their strength comes from the word of God. ದೇವರ ರಾಜ್ಯದ ಜನರಿಗೂ ದೇವರ ರಾಜ್ಯವನ್ನು ಕಟ್ಟುವಂತ ಜನರಿಗೆ ಬೇಕಾದ ಬಲವು ದೇವರ ವಾಕ್ಯದ ಮೂಲಕ ಬರ್ತದೆ. This is the right way. ಇದು ಸರಿಯಾದ ಮಾರ್ಗ. The psalmist prays, put false ways from me. Be gracious to me. Teach me your law. ಓ ನನ್ನ ಮೇಲೆ ಕೃಪೆಯನ್ನಿಡು, ನನಗೆ ಕರುಣೆಯನ್ನ ತೋರಿಸು, ನಿನ್ನ ಮಾರ್ಗವನ್ನ ನನಗೆ ಬೋಧಿಸು ಅಂತಂದು ಕೀರ್ತನೆಗಾರನು ಹೇಳ್ತಾನೆ. And he calls for his grace and guidance. ಆತನು ತನ್ನ ಅಲ್ಲಿ in verse 29 ಕೃಪೆಯನ್ನ ಮತ್ತು ಮಾರ್ಗದರ್ಶನವನ್ನ 29ನೇ ವಚನದಲ್ಲಿ ಆತನು do you know what false ways come from? Where false ways come from? ತಪ್ಪಾದ ಮಾರ್ಗಗಳು ಎಲ್ಲಿಂದ ಬರ್ತವೆ ಅಂತ ನಿಮಗೆ ಗೊತ್ತಾ? From the wrong interpretation of the word. ವಾಕ್ಯವನ್ನ ತಪ್ಪಾಗಿ ಅರ್ಥವನ್ನ ಮಾಡಿ ಅದನ್ನ ಅರ್ಥ ತಿಳಿದುಕೊಳ್ಳುವಂತದರ ನಿಮಿತ್ತ ಬರ್ತದೆ. Reading it superficially versus reading it with prayerfully and with your mind. ಹಾಗೆ ನಾರ್ಮಲ್ ಜನರಲ್ ಆಗಿ ಸಾಮಾನ್ಯವಾಗಿ ಓದುವುದಕ್ಕೂ ಪ್ರಾರ್ಥನಾ ಪೂರ್ವಕವಾಗಿ ಅರ್ಥಗರ್ಭಿತವಾಗಿ ಸರಿಯಾಗಿ ಓದುವುದಕ್ಕೂ ವ್ಯತ್ಯಾಸ ಉಂಟು. Let us read one verse. ಒಂದು ವಚನವನ್ನ ಈ ಸಮಯದಲ್ಲಿ ಓದಿಕೊಳ್ಳೋಣ. To demonstrate this point. ಈ ಒಂದು ನಾನು ಹೇಳ್ತಾ ಇರುವಂತ ಮಾತಿಗೆ ಅದು ಸರಿ ತೋಚುವಂತ ರೀತಿ ಒಳಗೆ ಉದಾಹರಣೆಯಾಗಿ ಕೊಡ್ತೇನೆ. Hebrews 2:10. ಇಬ್ರಿಯ ಬರೆದ ಪತ್ರಿಕೆ 10ನೇ Hebrews 2:10. 2ನೇ ಅಧ್ಯಾಯ 10ನೇ ವಚನ. For it was fitting that he by whom all things exist, in bringing many sons to glory, should be found, and the founder of their salvation be made perfect through suffering. 10ನೇ ವಚನ, ಸಮಸ್ತವು ಯಾವನಿಗೋಸ್ಕರವೂ ಯಾವನಿಂದಲೂ ಉಂಟಾಯಿತೋ ಆತನು ಬಹು ಮಂದಿಯ ಪುತ್ರರನ್ನ ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾ ಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. What is the right interpretation of this word? ಈ ವಾಕ್ಯಕ್ಕೆ ಸರಿಯಾದ ಅರ್ಥ ವಿವರಣೆ ಏನು? Did Christ become perfect because of his suffering? ಆತನು ಪಟ್ಟಂತ ಶ್ರಮೆಯ ನಿಮಿತ್ತ ಯೇಸು ಸ್ವಾಮಿ ಪರ್ಫೆಕ್ಟ್ ಆದನ, ಪರಿಪೂರ್ಣನಾದನ? Yes or no? ಹೌದು ಅಲ್ಲವೋ? ಈ ವಾಕ್ಯ ಹೇಳುವ ಪ್ರಕಾರ no. ಇಲ್ಲ. If you self righteously say I am suffering now, I am being perfected. ಓ ನಾನೀಗ ಕಷ್ಟ ಪಡ್ತಾ ಇದ್ದೇನೆ, ಅದ್ರ ನಿಮಿತ್ತ ನಾನು ಪರಿಪೂರ್ಣನಾಗಿದ್ದೇನೆ ಅಂತ ಹೇಳಿಕ್ಕೆ ಸಾಧ್ಯನಾ? That is the wrong interpretation of this verse. ಅದು ದೇವರ ವಾಕ್ಯವನ್ನ ತಪ್ಪಾಗಿ ಅರ್ಥ ವಿವರಣೆಯನ್ನ ಕೊಡುವಂತದ್ದಾಗಿರ್ತದೆ. Read it in the context. ಆ ಒಂದು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಕಾಂಟೆಕ್ಸ್ಟ್ ನಲ್ಲಿಯೇ ನಾವು ಅದನ್ನು ಓದಬೇಕು. Was Christ not perfect right from the birth? ಹುಟ್ಟಿದಾಗಿನಿಂದಲೂ ಯೇಸು ಸ್ವಾಮಿ ಪರಿಪೂರ್ಣನಾಗಿದ್ದಾನೆ ಇಲ್ಲವೋ? Was he God only as an adult? No. ಇಲ್ಲ. He was perfect right throughout. Then what does it mean when he says he through his suffering he was made perfect? ಆತನು ಜನ್ಮದಿಂದಲೇ ಪರಿಪೂರ್ಣನಾಗಿದ್ದನು, ಆದ್ರೆ ಈ ವಾಕ್ಯದಲ್ಲಿ ಹೇಳುವ ಪ್ರಕಾರ ಆತನು ಶ್ರಮ ಪಟ್ಟು ಪರಿಪೂರ್ಣನಾದನಂದ್ರೆ ಅರ್ಥ he was made a perfect example. ಇದರ ಅರ್ಥ ಏನಂತಂದ್ರೆ ಅದನ್ನು ಸರಿಯಾದ ಪರಿಪೂರ್ಣ ಮಾದರಿಯಾಗಿದ್ದನು ಅಂತ ಹೇಳುವುದಕ್ಕಾಗಿ. Perfect example is how we should, what attitude kingdom subjects
and kingdom builders should have towards suffering. ಯಾವ ರೀತಿ ಆಗಿರುವಂತ ವರ್ತನೆ ಅಥವಾ ವ್ಯವಹಾರ ಅಥವಾ ಪ್ರತಿಕ್ರಿಯೆ ದೇವರ ರಾಜ್ಯದ ಜನರು ಕಷ್ಟ ಬಂದಾಗ ವರ್ತಿಸಬೇಕಂತ ಹೇಳುವುದಕ್ಕಾಗಿ ಇದನ್ನು ಕೊಟ್ಟಿದ್ದಾರೆ. So far we have seen 5 aspects of the kingdom subjects and kingdom builders. ದೇವರ ರಾಜ್ಯದಕ್ಕೆ ಸಂಬಂಧಪಟ್ಟಂತ ಸಂಗತಿ ಮತ್ತು ದೇವರ ರಾಜ್ಯವನ್ನ ಕಟ್ಟುವಂತ ಜನರಿಗಿರುವಂತ 5 ಸಂಗತಿಗಳನ್ನು ನಾವು ಗಮನಿಸಿದ್ದೇವೆ. They persevere to a point of death. ಅವರು live a life worthy of him. ಆತನಿಗೆ ನಂಬಿಗಸ್ತನಾದ ಜೀವನವನ್ನ ಜೀವಿಸುವುದಕ್ಕಾಗಿ ಸಾಯು ಮಟ್ಟದಲ್ಲಿಯೂ ಸಹ ಅವರು ಜೀವಿಸುವಂತ ಜನರಾಗಿರ್ತಾರೆ. In humility, always recognizing that they require his mercy. ಯಾವಾಗ್ಲೂ ಅವರು ದೀನತೆಯಲ್ಲಿರ್ತಾರೆ, ಅದರ ನಿಮಿತ್ತ ನಿನ್ನ ಕೃಪೆ ನನಗೆ ಬೇಕು ಅನ್ನುವುದನ್ನ ಅವರು ಅದರ ಮೂಲಕ ತೋರಿಸಿಕೊಡ್ತಾ ಇರ್ತಾರೆ. Their spiritual life is characterized by confession and communication with God, speaking to him and listening to him for his instructions. ಆತನ ಒಂದು ಮಾರ್ಗದರ್ಶನ ಹೊಂದುವುದಕ್ಕೂ ಆತನಲ್ಲಿ ಕೇಳುವುದಕ್ಕೂ ಆ ಜನರು ಯಾವಾಗಲೂ ಆತನ ಬಳಿ ಬಂದು ಪ್ರಾರ್ಥಿಸ್ತಾ ಇರುವಂತ ಜನರಾಗಿರ್ತಾರೆ. They are subject to the authority of the word of God. ದೇವರ ವಾಕ್ಯದ ಅಧಿಕಾರಕ್ಕೆ ಅವರು ಒಳಪಡುವುದನ್ನ ಅವರು ಮಾಡ್ತಾರೆ. As an instruction manual for their life. ಅವರ ಜೀವನಕ್ಕೆ ಸೂಚನಾ ಒಂದು ಫಲಕದಂತೆ ಕೈಪಿಡಿಯಂತೆ ದೇವರ ವಾಕ್ಯ ಕಾರ್ಯ ಮಾಡ್ತದೆ. They have right attitudes. ಅವರಲ್ಲಿ ಸರಿಯಾದ ವರ್ತನೆ ವ್ಯವಹಾರಗಳು ಇರ್ತವೆ. Soft hearted, ಸುಂದರವಾದ ಸೌಮ್ಯ ಹೃದಯ ಅವರದಾಗಿರ್ತದೆ, ಮುರ್ದ ಹೃದಯ ಅವರದಿರ್ತದೆ. They keep striving for the right. ಸರಿಯಾದದನ್ನ ಮಾಡುವುದಕ್ಕಾಗಿ ಯಾವಾಗ್ಲೂ ಪ್ರಯಾಸ ಪಡ್ತಾ ಇರ್ತಾರೆ. Kingdom subjects and kingdom builders have a manifesto. Let's read verse 32. 32ನೇ ವಚನವನ್ನ ನಾವು ಓದಿಕೊಳ್ಳೋಣ. Last verse before we conclude. ನಾವು ಮುಕ್ತಾಯಗೊಳಿಸೋಕೆ ಮುಂಚಿತವಾಗಿ 32ನೇ ವಚನ. It is now decision time. ಇದು ನಿರ್ಧಾರ ನಿರ್ಣಯ ಮಾಡುವಂತ ಸಮಯ. Kingdom subjects, living dead or dead living. ಓ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತವರು ಜೀವಿಸ್ತಾ ಸತ್ತಿರುವಂತವರು, ಸತ್ತಂತ ಜೀವನದಿಂದ ಜೀವಿಸ್ತಾ ಇರುವಂತವರು. Will you choose with the psalmist as he makes his choice? ಇಲ್ಲಿ ಈ ಒಂದು ಸಂಗತಿಯನ್ನು ಓದುವುದ್ರ ಮೂಲಕ ನಿರ್ಧಾರ ಆಯ್ಕೆಯನ್ನ ಮಾಡಿಕೊಳ್ಳುವುದಕ್ಕಾಗಿ ಬಿಡ್ತಾನೆ ಕೀರ್ತನೆಗಾರನು. 32ನೇ ವಚನ. He has chosen a way of faithfulness to what the Lord has judged to be right. Verse 30. 30ನೇ ವಚನ. ಆತನು ಸರಿಯಾದ ಭಕ್ತಿ ಮಾರ್ಗವನ್ನ ಆಯ್ದುಕೊಳ್ತಾನೆ ಆತನ ಮುಂದಿಟ್ಟಿರುವುದನ್ನ ಸಾಗುವುದಕ್ಕಾಗಿ. Living in the flesh is living dead. ದೇಹದಲ್ಲಿ ಮಾತ್ರ ಜೀವಿಸ್ತಾ ದೇಹಕ್ಕೋಸ್ಕರ ಜೀವಿಸುವಂತದ್ದು ಜೀವಿಸ್ತಾ ಸತ್ತಂತ. Living a life in the spirit is dead living. ಇಲ್ಲಿ ಆತ್ಮದಲ್ಲಿ ಜೀವಿಸ್ತಾ ಇರುವಂತದ್ದು ಸತ್ತಂತ ಜೀವನ. Dead to the flesh, alive in Christ to the spirit. ಸತ್ತಂತ ಜೀವನ ಅಂತಂದ್ರೆ ದೇಹಕ್ಕಾಗಿ ಸತ್ತು ಕ್ರಿಸ್ತನಿಗಾಗಿ ಜೀವಿಸುವಂತ ಜೀವನ, ಆತ್ಮೀಯ ಜೀವನ. He who sows to the flesh will of the flesh reap corruption, but he who sows to the spirit of the spirit will reap eternal life. ಇಲ್ಲಿ ನಾವು ನೋಡ್ತೇವೆ ದೇಹದಿಂದ ಬಂದದ್ದು ದೇಹದಿಂದಲೇ, ರಕ್ತದಿಂದ ಬಂದದ್ದು ರಕ್ತದಿಂದಲೇ. Rather than let your soul cling to death, he says he will cling to what the Lord has solemnly testified to be his will. ಆತನು ಕರ್ತನು ತನ್ನ ಚಿತ್ತವನ್ನ ತನ್ನ ವಾಕ್ಯದಲ್ಲಿ ಪ್ರಕಟಿಸಿರುವ ಅನುಸಾರವಾಗಿ ಬದುಕುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾನೆ. And then what will happen? He will run swift in obeying the Lord's commandments, and the Lord will fill his heart with joy and understanding. ಯಾವಾಗ ಆತ ಪ್ರಕಟಣೆಯನ್ನು ಹೊಂದುತ್ತಾನೋ ಆ ವಾಕ್ಯವನ್ನು ಓದಿ ಆ ವಾಕ್ಯದ ನಿಮಿತ್ತ ಸಿಗುವಂತ ಸಂತೋಷ ಸಮಾರಂಭದಲ್ಲಿ ಆತನು ಮುಂದೆ ನುಗ್ಗಿ ಜೀವನವನ್ನು ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ. Choice is yours. ಆದ್ರೆ ಆಯ್ಕೆ ನಿಮ್ದು. Kingdom subjects and kingdom builders. ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತರು, ದೇವರ ರಾಜ್ಯವನ್ನ ಕಟ್ಟುವಂತ ಜನರು. Are you going to be instruments of him? ಆತನಿಗಾಗಿ ಒಂದು ಸಾಧನವು ನೀವಾಗಲು ಬಯಸ್ತೀರಾ? Build his kingdom by distributing Bibles. ಬೈಬಲ್ ಗಳನ್ನ ಹಂಚುವುದ್ರ ಮೂಲಕ ಆತನ ದೇವರ ರಾಜ್ಯವನ್ನ ಕಟ್ಟರಿ. Be part of his kingdom by living according to his word. ಆತನ ವಾಕ್ಯಕ್ಕೆ ಅನುಸಾರವಾಗಿ ದೇವರ ರಾಜ್ಯದ ಜನರಾಗಿ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರಂತೆ ಜೀವಿಸ್ರಿ. So we'll pray. I'll pray for both ourselves, y'all and myself. ಈ ಸಮಯದಲ್ಲಿ ನಿಮಗಾಗಿಯೂ ನನಗಾಗಿಯೂ ಸರ್ ನಾನು ಈ ಸಮಯದಲ್ಲಿ ಪ್ರಾರ್ಥಿಸಲು ಸಮಯವನ್ನು ತೆಗೆದುಕೊಳ್ಳಲು ಬಯಸ್ತೇನೆ. Father in heaven, ಪರಲೋಕದಲ್ಲಿರುವಂತ ತಂದೆಯೇ, we confess, O Lord, ನಾವು ಈ ಸಮಯದಲ್ಲಿ ಅರಿಕೆ ಮಾಡ್ತೇವೆಪ್ಪ, our weakness and our sin, ನಮ್ಮ ಪಾಪಗಳ ಬಲಹೀನತೆಗಳನ್ನ ಅರಿಕೆ ಮಾಡ್ತೇವೆ. ever in need of your grace. ನಮಗೆ ಈ ವಿಷಯದಲ್ಲಿ ನಿನ್ನ ಸಹಾಯ ಕೃಪೆ ಬೇಕು ಸ್ವಾಮಿ. We pray, Father, that you help us listen to you as much as we pray and talk to you.
ಯಾವಾಗ ಎಷ್ಟರ ಮಟ್ಟಿಗೆ ನಾವು ಪ್ರಾರ್ಥಿಸ್ತೇವೆ ಅಂತ ಸಂದರ್ಭದಲ್ಲಿ ನಿನ್ನೊಟ್ಟಿಗೆ ಮಾತನಾಡುವುದಕ್ಕೂ ನಿನ್ನಿಂದ ಕೇಳಲು ಸಾಧ್ಯವಾಗ್ತದೆ. ಹಾಗೆ ನಮಗೆ ಮಾಡು. Let us not come to you with a shopping list of our needs. ನಮ್ಮ ಅವಶ್ಯಕತೆಗಳ ಒಂದು ಲಿಸ್ಟ್ ಅನ್ನು ಇಟ್ಟುಕೊಂಡು ನಾವು ನಿನ್ನ ಬಳಿ ಬರುವಂತೆ ಅದು ಆಗ್ಬಾರ್ದು. Listen for your voice and instruction according to your word. ಆದ್ರೆ ನಿನ್ನ ವಾಕ್ಯದ ಅನುಸಾರವಾಗಿ ನಿನ್ನಿಂದ ಸಿಗುವಂತ ಸೂಚನೆ ಮಾರ್ಗದರ್ಶನವನ್ನು ಹೊಂದುವುದಕ್ಕಾಗಿ ಬರುವುದಕ್ಕೆ ಸಹಾಯ ಮಾಡು. We promise along with the psalmist, O Lord, ಈ ಸಮಯದಲ್ಲಿ ಕೀರ್ತನೆಗಾರನು ಹೇಳುವಂತೆ ನಾವು ಸಹ ಹೇಳಲು ಬಯಸ್ತೇವೆ ಸ್ವಾಮಿ. to live a life according to your word. ನಿನ್ನ ವಾಕ್ಯದ ಅನುಸಾರವಾಗಿ ನಾವು ಬದುಕಲು ಬಯಸ್ತೇವೆ. As kingdom subjects and kingdom builders. ಓ ದೇವರ ರಾಜ್ಯವನ್ನ ಕಟ್ಟುವವರು, ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತವರಂತೆ Help us, O Lord. ನಮ್ಗೆ ಸಹಾಯ ಮಾಡಪ್ಪ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್. ಅಂತ್ಯ ಆಶೀರ್ವಾದ ಆಗಕ್ ಮುಂಚೆ ನಾವು ವಾಕ್ಯ ಕೇಳೇವಿ. ನಮ್ಮ ಜೀವನಾಗ ನಾವು ಈ ವಾಕ್ಯ ಮುಖಾಂತರ ಜೀವಿಸ್ಬೇಕು. ಸೊ ಇವತ್ತಿಂದ ಇದು ಗಿಡಿಯನ್ ಸಂಸ್ಥೆ ಮುಖಾಂತರ ಬಂದಿದ್ದವರು ಸಹೋದರ ಬ್ರೆಂಡನ್ ಅವ್ರದ್ದು ಹೇಳುದು ಎಲ್ಲಾ ಉದ್ದೇಶ ಒಂದೇ ಇತ್ತಂದ್ರ